ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ಇವತ್ತು ನಮ್ಮ ಜೊತೆ ವಿಶೇಷವಾದ ಅತಿಥಿಗಳಿದ್ದಾರೆ. ಪ್ರಗತಿಪರ ರೈತರು ಹಾಗೆ ಕೃಷಿ ಹೋರಾಟಗಾರರಾದಂತಹ ಅಣೆಕಟ್ಟೆ ವಿಶ್ವನಾಥ್ ಅವರು. ಹಾಗೆ ಇವತ್ತಿನ ಮಾತುಕತೆಯಲ್ಲಿ ನಿಮಗೆ ಸಾಕಷ್ಟು ರೈತರಿಗೆ ಉಪಯೋಗವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಸವಾಲುಗಳಿವೆ ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕು, ಜೊತೆಗೆ ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳನ್ನ ಬಳಸ್ಕೊಂಡು ಯಾವ ರೀತಿ ಉತ್ತಮ ಬೆಳೆಗಳನ್ನು ಪಡ್ಕೊಳ್ಬೋದು, ಇದೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಎಸ್ ಸರ್, ಇವಾಗ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ಅಣೆಕಟ್ಟೆ ವಿಶ್ವನಾಥ್ ಅಂದ್ರೆ ಯಾರು, ಈ ಅಣೆಕಟ್ಟೆ ಅನ್ನೋ ಹೆಸರು ಹೇಗೆ, ಎಲ್ಲಿ ಅವರು, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ನನ್ನ ಊರು ಅಣೆಕಟ್ಟೆ, ನಾನು ವಿಶ್ವನಾಥ್. ಸೊ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸೊ ನಾನು ಊರಲ್ಲಿ ರಾಗಿ ಕೃಷಿನ ಮಾಡ್ತಾ ಇದ್ದೀನಿ ಈಗ. ಒಂದಷ್ಟು ರಾಗಿ ಜೊತೆಗೆ ಒಂದಷ್ಟು ಕಾಳುಗಳನ್ನ ಬೆಳಿತೀವಿ. ಸೊ ಯಾಕೆ ನಾವು ರಾಗಿನೇ ಅಂತ ಅಂದಾಗ, ನಾವು ಎಲ್ಲೋ ಒಂದು ಕಡೆಗೆ ನಮಗೆ ರಾಗಿ ಮತ್ತು ಏನು ಆಹಾರ ಬೆಳೆಗಳನ್ನು ನಾವು ಬೆಳಿಬೇಕು, ಆರ್ಥಿಕ ಬೆಳೆಗಳನ್ನು ಜೊತೆಗೆ ಅಂತ ಅನ್ನೋದು ನಮ್ಮ ಇದು. ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಆಹಾರ ಬೆಳೆಗಳಿಗೆ ಅನ್ನೋ ಉದ್ದೇಶದಿಂದ ನಾನು ರಾಗಿ ರೈತ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಕೃಷಿಯನ್ನು ಮಾಡ್ತಾ, ಕೃಷಿನಲ್ಲೇ ನಾವು ಒಂದಷ್ಟು ಆರ್ಥಿಕವಾಗಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಂತ ನಂಬಿಕೆ ಇಟ್ಟು ಮತ್ತೆ ಅದನ್ನ ಅಲ್ಲಿ ಊರಲ್ಲಿ ಕೃಷಿ ಮಾಡ್ತಾರೆ. ಅಂದ್ರೆ ಈಗ ಹೊಸ ಹೊಸ ವಿಧಾನ ಬಳಸ್ತೀರಾ, ಹೊಸ ಹೊಸ ಪ್ರಯೋಗಗಳು ಮಾಡ್ತೀರಾ, ಏನ್ ಇದಕ್ಕೆಲ್ಲ ಪ್ರೇರಣೆ, ಯಾಕೆ ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದು? ಇಲ್ಲಿ ಒಂದು ನಾವು ಈಗ ಯಾಕೆಂದ್ರೆ ಕೃಷಿ ಅಷ್ಟೇ ಅಲ್ಲ, ಕಾಲ ಯಾವಾಗಲೂ ಕೂಡ ಹರಿತಾ ಇದೆ ನಿರಂತರವಾಗಿ. ಯಾಕೆಂದ್ರೆ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು ಒಂದ್ ಕಡೆಗಾದ್ರೆ, ಈ ಸಾಮಾಜಿಕವಾಗಿ ಆಗ್ತಾ ಇರೋ ಬದಲಾವಣೆಗಳು ಒಂದ್ ಕಡೆ ಆಗಿದ್ದಾವೆ. ಸೊ ಎಲ್ಲ ಬದಲಾವಣೆಗಳ ಜೊತೆಗೆ ನಾವು ಕೋಪ್ ಮಾಡ್ಕೋಬೇಕಂದ್ರೆ ಹೊಸ ಹೊಸ ತಂತ್ರಗಳನ್ನು ಪ್ರತಿದಿನ ನಾವು ರೀಇನ್ವೆಂಟ್ ಮಾಡ್ಕೊಂತಾನೆ ಇರಬೇಕು. ಹಂಗಾಗಿ ಕೃಷಿ ಒಳಗಡೆಗೂ ಕೂಡ ನಾವೆಲ್ಲೋ ಒಂದು ಕಡೆ ನಮ್ಮ ಕೃಷಿ ವಿಧಾನಗಳನ್ನು ಮರುಕಲ್ಪನೆಗೆ ಒಳಪಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಕೃಷಿಕರಾಗಿ ಉಳಿಯೋದು ಕಷ್ಟ ಆಗುತ್ತೆ. ಆ ಉದ್ದೇಶದಿಂದ ನಾವು ನಿರಂತರ ಹೊಸದನ್ನು ನಾವು ರೀಇನ್ವೆಂಟ್ ಮಾಡ್ತಾನೆ ಇರಬೇಕು ಕೃಷಿ ಒಳಗಡೆಗೆ. ಯಾಕೆಂದ್ರೆ ದಿನ ಹೊಸ ಹೊಸ ಸವಾಲುಗಳಿಗೆ ನಾವು ಮುಖಾಮುಖಿ ಆಗ್ತಿರ್ತೀವಿ. ನೆನ್ನೆ ಇದ್ದ ಸವಾಲು ಇವತ್ತಿರಲ್ಲ ಕೃಷಿ ಒಳಗಡೆ ವಿಶೇಷವಾಗಿ. ಹೌದು, ಹಾಗೆ ಸರ್. ಎಸ್, ಹೌದು, ಸವಾಲು ಅಂತ ಹೇಳಿದ್ರಿ. ಸೊ ಪ್ರಸ್ತುತ ಇವಾಗ ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತಾರೆ, ಬಟ್ ಅಂತ ರೈತರೇ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಿದೆ ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಸವಾಲುಗಳು ಅಂತ ನೋಡೋದಾದ್ರೆ? ಸವಾಲುಗಳು ಅಂತಂತಂದ್ರೆ ಇವತ್ತು ಒಂದು ಸವಾಲುಗಳ ಸುನಾಮಿನೇ ಎದ್ಬಿಟ್ಟಿದೆ ಈಗ ರೈತರಿಗೆ. ಯಾಕೆ ಅಂತಂದ್ರೆ ನೋಡಿ, ಹಿಂದೆ ಇದ್ದ ಸವಾಲುಗಳ 100 ಪಟ್ಟು ಸವಾಲುಗಳು ರೈತರಿಗೆ ಜಾಸ್ತಿ ಆಗಿದೆ ಇವಾಗ. ಸೊ ಒಂದು ಬೆಳೆ ಮತ್ತೆ ಬೆಲೆ, ಇದು ಒಂದು ಮುಖ್ಯವಾದ ಸವಾಲು. ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಬಂದಾಗ ಬೆಳೆ ಇರಲ್ಲ ರೈತರ ಹತ್ರ. ರೈತರು ಈ ವರ್ಷ ಚೆನ್ನಾಗಿ ಬೆಳೆದ್ವಪ್ಪ, 100 ಕ್ವಿಂಟಾಲ್ ರಾಗಿ ಬೆಳೆದ್ವಿ ಅಂತಂದ್ರೆ ಬೆಲೆ ನೋಡಿದ್ರೆ 2,000 ರೂಪಾಯಿ ಕ್ವಿಂಟಾಲಿಗೆ ಬಂದಿರುತ್ತೆ. ಅಥವಾ ಯಾವುದೇ ಬೆಳೆ ಇರ್ಬೋದು, ಅದನ್ನ ರಾಗಿ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು. ಇಲ್ಲಿ ನೋಡಪ್ಪ, ಈಗ ನೋಡಿ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲಿ ಅಂತ ನೋಡ್ಬಿಟ್ರೆ ರೈತರ ಹತ್ರ ಫಸಲೇನೇ ಇರಲ್ಲ. ಈಗ ಸಾಮಾನ್ಯವಾಗಿ ಹಾಗೆ ಆಗತ್ತೆ ಅಲ್ಲ, ಅಂದ್ರೆ ಜಾಸ್ತಿ ಬೆಳೆ ಬೆಳೆದಾಗ ಬೆಲೆ ಕಡಿಮೆ ಆಗತ್ತೆ. ಕರೆಕ್ಟ್. ಮಾರುಕಟ್ಟೆ ದೃಷ್ಟಿಯಿಂದ ನೀವು ಹೇಳ್ತಾ ಇರೋದು ಸರಿ ಇದೆ. ಆದ್ರೆ ರೈತನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಅವನೆಲ್ಲೋ ಒಂದ್ ಕಡೆಗೆ ಮಳೆ ಸಪೋರ್ಟ್ ಮಾಡ್ಬೇಕು. ಒಂದು ನಮ್ಮ ಕೃಷಿಕನ ಬದುಕೇನೆ ಮಾನ್ಸೂನ್ ಜೊತೆಗಾಡ ಜೂಜಾಟ ಅಂತ ಹೇಳ್ತಾರೆ. ಸೊ ಮಳೆ ಸಪೋರ್ಟ್ ಮಾಡೋ ಅಂಥದ್ದು ಇತ್ತೀಚೆಗೆ ತುಂಬ ಸವಾಲಾಗಿದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಯಾವುದೋ ಟೈಮಲ್ಲಿ ಮಳೆ ಬರುತ್ತೆ, ಬೇಕಾದಾಗ ಬರೋದೇ ಇಲ್ಲ, ಬೇಕಿಲ್ಲದೆ ಇದ್ದಾಗ ಬರುತ್ತೆ, ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಬರುತ್ತೆ. ಹಿಂಗೆ ಈ ಒಂದು ಮಳೆ ಅದ್ಲು ಬದಲು ಆಗ್ತಾ ಇರೋಂಥದ್ದು, ಈ ಕಾರಣಗಳಿಂದ ಎಲ್ಲೋ ಒಂದು ಕಡೆಗೆ ಬೆಳೆ ಬಂದಾಗ ಬೆಲೆ ಇಲ್ದಂಗೆ ಆಗಿರುತ್ತೆ. ಅದು ರೈತರು ಒಂದು ಸಮಸ್ಯೆ ಎದುರಿಸ್ತಾ ಇರೋದು. ಎರಡನೇದು, ಉತ್ಪಾದನೆ ಮಾಡುವಲ್ಲಿ ಕೂಡ ಅನೇಕ ಸವಾಲುಗಳು ಇವತ್ತು ಇದಾಗಿದೆ. ಬೇರೆ ಬೇರೆ ಥರದ ಹೊಸ ಕಾಯಿಲೆಗಳಿಗೆ ನಾವು ಹೀಗೆ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ ರೈತನ ಇದಕ್ಕೆ, ಕೀಟಗಳು ಜಾಸ್ತಿ ಆಗ್ತಿದೆ. ಅದ್ರ ಜೊತೆಯಲ್ಲಿ ಈ ಒಂದು ಒಳಸುರಿಗಳು ನಾವೇನೆಲ್ಲ ಖರೀದಿ ಮಾಡ್ತಿದ್ವಿ ಅವುಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಸೊ ನಾವೇನೆಲ್ಲ ತಂದು ಹಾಕ್ತಿದ್ವಲ್ಲ, ರೈತ ತಂದು ಹಾಕ್ತಾನೆ, ಅದು ಜಾಸ್ತಿ ಆಗ್ತಾ ಇದೆ. ಅವನು ಮಾರೋದಕ್ಕೆ ಬೆಲೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಮಾರಾಟದ, ಈಗ ಒಂದು ಉದಾಹರಣೆಗೆ ಒಂದು ಬೆಂಕಿಪಟ್ಟಣದ ಬೆಲೆ ಇಟ್ಕೊಂಡು ನೋಡಿದ್ರೆ, ಒಂದು ಬೆಂಕಿಪಟ್ಟಣದ ಬೆಲೆ ಅಥವಾ ಒಂದು ಉಪ್ಪಿನ ಬೆಲೆ 2005ರಲ್ಲಿ ಎಷ್ಟಿತ್ತು, ಅಥವಾ ಅವತ್ತು ಒಂದು ತೆಂಗಿನಕಾಯಿನ ಬೆಲೆ ಅಥವಾ ಒಂದು
ಒಂದು ಜೋಳದ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಿದೆ ಅಂತ ನೀವು ಲೆಕ್ಕ ಹಾಕೊಂಡು ನೋಡಿದಾಗ ಈ ಒಂದು ಕೈಗಾರಿಕೆ ವಸ್ತುಗಳು ಏನು ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದ್ದಾವೆ ಬೆಲೆ, ಆ ಪ್ರಮಾಣದಲ್ಲಿ ಕೃಷಿ ಉತ್ಪನ್ನಗಳು ಏರಿಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಎಷ್ಟು ದುಡಿತಾ ಇದ್ದೀವಿ ಅಂತಂದರೆ, ಬೆಳೀತಾ ಇದ್ದೀವಿ, ಟನ್ಗಟ್ಲೆ ಬೆಳೆದ್ರೂ ಕೂಡ ನಮ್ಮ ರೈತರು ಬೆಳೀತಾ ಇರೋ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಿದೆ, ಆದರೆ ರೈತನ ಕೈಗೆ ದುಡ್ಡು ಬರ್ತಿಲ್ಲ. ಇದು ಸಮಸ್ಯೆ ಇರೋಂಥದ್ದು. ಸೊ ಕಾರಣ ಏನಂತಂದ್ರೆ ನಾನು ಹೇಳಿದ್ನಲ್ಲ, ಹಿಂಗೆ ನಮ್ಮ ವಸ್ತುಗಳ ಬೆಲೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗಿಲ್ಲ. ಎಸ್, ಈಗ ನೀವು ಹೇಳಿದ್ರೆ ಕೀಟಗಳು ಜಾಸ್ತಿ ಆಗ್ತದೆ ಅಂತ, ಅಂಡ್ ತುಂಬಾ ಇಂಪ್ಯಾಕ್ಟ್ ಆಗೋ ವಿಚಾರ. ಯಾಕೆ ಅಂದ್ರು ಕೀಟ ಜಾಸ್ತಿ ಆದ್ರೇನೆ ಏನ್ ಕೆಮಿಕಲ್ ಆಗಿರ್ಬೋದು, ಕೀಟನಾಶಕ ಅಂತ ಹೇಳಿ ಅಪ್ಲೈ ಮಾಡ್ತಾರೆ. ಯಾಕೆ ಹಂಗಾಗತ್ತೆ ಅಂತ? ಮುಂಚೆ ಆ ಥರ ಇರ್ಲಿಲ್ವಾ, ಅಥವಾ ಈಗ ಆ ಥರ ಹೆಚ್ಚಾಗ್ತಿರೋದ, ಯಾಕೆ ಅಂತ? ಎಸ್, ಇದು ಒಂದೊಂದಕ್ಕೆ ತುಂಬ ಸಂಬಂಧ ಇದೆ. ಅಂದರೆ ನೀವು ನೋಡಿ, ಒಂದು ಹವಾಮಾನ ವೈಪರೀತ್ಯ ಈಗ ಉಂಟಾಗಿದೆ, ಅದು ಒಂದು ಕಾರಣ. ನೋಡಿ, ತೆಂಗಿನೊಳಗಡೆಗೆ ವೈಟ್ ಫ್ಲೈಸ್ ತುಂಬ ಸಮಸ್ಯೆ ಆಗಿ ತೆಂಗಿನ ರೇಟು ಬಿದ್ದೋಗೋದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ, ರೇಟ್ ಜಾಸ್ತಿ ಆಗೋದಕ್ಕೆ ಬೆಲೆ ಜಾಸ್ತಿ ಆಗಿದೆ, ಬಟ್ ಬೆಳೆ ಕಡಿಮೆ ಆಗಿದೆ ಇತ್ತೀಚಿನ 2-3 ವರ್ಷದಲ್ಲಿ. ಕಾರಣ ಏನಂತಂದರೆ ಕ್ಲೈಮೇಟ್ ಚೇಂಜು. ಆ ಕ್ಲೈಮೇಟ್ ಚೇಂಜ್ ಪರಿಣಾಮದಿಂದಲೇ ವೈಟ್ ಫ್ಲೈಸ್ ಜಾಸ್ತಿ ಆಗ್ತಾ ಇರೋದು. ವೈಟ್ ಫ್ಲೈಸ್ ಥರದ ಒಂದು ಕೀಟ ಯಾಕೆ ಬಂದಿದೆ ಅಂತಂದರೆ, ಬೇಸಿಗೆನಲ್ಲಿ ತುಂಬ ಬಿಸಿಲಿರುತ್ತೆ, ತೆಂಗು ಸಹಿಸೋಕ್ಕಾಗದಂಥ ಬಿಸಿಲು, ಅದು ಹಿಂದೆಂದೂ ನೋಡಿರಲಿಲ್ಲ ಅಂಥ ಬಿಸಿಲನ್ನು, ಅಷ್ಟು ಬಿಸಿಲು. ಸೊ ಈ ಒಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದರ ಪರಿಣಾಮದಿಂದ ಹೊಸ ರೋಗಗಳು ಉಂಟಾಗ್ತಿದೆ. ಇದು ಸಂಶೋಧನೆಗಳಾಗಿದೆ, ಇದು ಸುಮಾರು ಸಂಸ್ಥೆಗಳು. ಹಂಗಾಗಿ ಈ ಎಲ್ಲದರ ಜೊತೆಗೆ ನಾವು ಕೋಪ್ ಮಾಡ್ಕೊಳ್ಳೋ ಅಂಥದ್ದನ್ನು ರೈತ ಕಲಿಬೇಕಾಗಿದೆ. ಪ್ರತಿದಿನ ಅವನು ಅಪ್ಡೇಟ್ ಆಗ್ತಿರ್ಬೇಕಾಗಿದೆ. ಇದು ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಸರ್ ಈ ಹವಾಮಾನ ಚೇಂಜ್ ಆಗ್ತಿರೋದು? ಹೇಳಿದ್ರಿ ಜಾಸ್ತಿ ಬಿಸಿಲು ಬಂದ್ರು ಕಷ್ಟ, ಜಾಸ್ತಿ ಮಳೆ ಬಂದ್ರು ಕಷ್ಟ, ಯಾವ ಟೈಮಲ್ಲಿ ಏನ್ ಬೇಕೋ ಅದು ಆಗ್ತಾ ಇಲ್ಲ. ಎಷ್ಟು ತೊಂದರೆ ಆಗ್ತದೆ, ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಅದು, ಅಂಡ್ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ನೋಡ್ಬೋದು? ಸೊ ಒಂದು, ಈಗ ಕ್ಲೈಮೇಟ್ ಚೇಂಜ್ ಅಂತ ನೋಡಿದಾಗ ಎಲ್ಲ ಬೆಳೆಗಳ ಮೇಲೇನೂ ಪರಿಣಾಮ ಆಗ್ತಾ ಇದೆ. ಒಂದು, ಉತ್ಪಾದನೆ ಮಾಡುವಲ್ಲಿ ಈಗ ಮಳೆಗಳು ಏರುಪೇರುಗಳಾಗಿದ್ದಾವೆ. ಹಿಂದಿನಿಂದ ಒಂದು ನಾಲೆಡ್ಜ್ ಇತ್ತು, ಅಶ್ವಿನಿ ಮಳೆ ಹಿಂಗೆ ಬರುತ್ತೆ, ಭರಣಿ ಮಳೆ ಹಿಂಗೆ ಬರುತ್ತೆ, ರೇವತಿ ಮಳೆ ಹಿಂಗೆ ಬರುತ್ತೆ, ಮತ್ತೆ ಇಂಥ ಮಳೆಗೆ ಈ ಥರ ಆಗುತ್ತೆ ಅನ್ನೋದು ಒಂದು ರೈತರ ಜ್ಞಾನ ಇತ್ತು. ಸೊ ಈಗ ಏನಾಗಿದೆ ಅಂತಂದರೆ, ಯಾವ ಮಳೆ ಯಾವ ಟೈಮಲ್ಲೂ ಬರುತ್ತೆ, ಬೇಸಿಗೆನಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ. ಸೊ ಈ ಒಂದು ಬದಲಾವಣೆಗಳ ಕಾರಣದಿಂದ ಒಂದು ಉತ್ಪಾದನೆ ಮೇಲೆ ನೋಡಿ, ಈಗ ಮಾವಿನ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಒಂದ್ಸರಿ ಹೇರಳವಾಗಿ ಮಾವು ಬರುತ್ತೆ, ಇನ್ನು ನೆಕ್ಸ್ಟ್ ಇಯರಲ್ಲೇ ಮಾವು ಇರೋದೇ ಇಲ್ಲ. ಯಾಕೆ ಅಂತಂದ್ರೆ, ಅದೆಲ್ಲೋ ಒಂದ್ ಕಡೆ ಹೂವಾಗೋ ಟೈಮಲ್ಲಿ ಒಂದು ಸಣ್ಣ ಟೆಂಪ್ರೇಚರ್ ವ್ಯತ್ಯಾಸ ಆಗ್ಬಿಟ್ರೆ ಹೂ ಬಿದ್ದೋಗುತ್ತೆ. ಮಳೆ ಬಂದರೂ ಅಷ್ಟೇನೆ, ಅದಕ್ಕೆ ನಿಸರ್ಗದೊಳಗಡೆಗಿರ್ತಕ್ಕಂಥ ಈ ಸೂಕ್ಷ್ಮಗಳಿದಾವಲ್ಲ, ಅಂತರ್ ಸಂಬಂಧಗಳು, ಕೀಟ, ಪ್ರಾಣಿ ಮತ್ತು ಮರಗಿಡಗಳು, ಈ ನೆಲ ಜಲದ ಜೊತೆಗೆ ಇರುವ ಸಂಬಂಧ ಇದೆಯಲ್ಲ, ಅದು ತುಂಬ ಸೂಕ್ಷ್ಮವಾದಂಥ ಅಂತರ್ ಸಂಬಂಧ ಇರುತ್ತೆ. ಎಲ್ಲೋ ಒಂದು ಮಳೆ ಒಂದು ಅಕಾಲದಲ್ಲಿ ಮಳೆ ಬಂದರೆ, ಉದಾಹರಣೆಗೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅಕಾಲದಲ್ಲಿ ಮಳೆ ಬಂದರೆ ಗುಡ್ಡದಲ್ಲಿರೋವಂಥ ಮೇವು ಇರ್ಬೋದು, ಹೊಲದಲ್ಲಿರುವಂಥ ಮೇವೆಲ್ಲ ಗೆದ್ಲಿಟ್ಟು ಹೊರಟೋಗುತ್ತೆ. ಜಾನುವಾರುಗಳಿಗೆ ಇಡೀ ಬೇಸಿಗೆನಲ್ಲಿ ಅವು ಖಾಲಿ ಇರಬೇಕಾಗಿ ಬರುತ್ತೆ. ಸೊ ಜಾನುವಾರುಗಳು ಪ್ರೊಡಕ್ಷನ್ ಮೇಲೇನೆ ನಿಮ್ಗೆ ಇಂಪ್ಯಾಕ್ಟ್, ಅಂದರೆ ಅವಕ್ಕೆ ಒಳ್ಳೆ ಫುಡ್ ಸಿಗಲ್ಲ. ಸೊ ಈ ಥರ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ, ರೋಗಗಳು ಹೆಚ್ಚಾಗ್ತಿದೆ, ಮತ್ತು ಗುಣಮಟ್ಟ ಹಾಳಾಗ್ತಿದೆ. ಯಾವ ರೀತಿ ಅಂತಂದರೆ ನೋಡಿ, ಈಗ ನಾವು ಬೆಳೆಗಳನ್ನೆಲ್ಲ ಕೊಯ್ಲು ಮಾಡಿ ಹಾಕಿರ್ತೇವೆ, ಆವಾಗ ಮಳೆ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಅವು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮಳೆ ಬರಬಾರ್ದು, ಹಿಂದೆ ಬರ್ತಿರ್ಲಿಲ್ಲ. ಸೊ ಮಳೆ ಬರೋದ್ರಿಂದ ಏನಾಗ್ತಂತೆ, ಕಾಳುಗಳನ್ನ ಸರಿಯಾಗಿ ಒಣಗಿಸದೇ ಇರೋದ್ರಿಂದ ಫಂಗಸ್ ಬರುತ್ತೆ. ಎಂಥ ಅಪಾಯ ಅಂತಂದರೆ, ಆ ಫಂಗಸ್ಸು ಅಫ್ಲಾಟಾಕ್ಸಿನ್ ಅನ್ನೋ ಒಂದು ಫಂಗಸ್ ಬಿಡುಗಡೆ ಮಾಡೋ ಅಂಥ ಒಂದು ಟಾಕ್ಸಿನ್, ಅದು ನಿಮ್ಮ ಕರುಳಿನ ಕ್ಯಾನ್ಸರ್ಗೆ ಕಾರಣ ಆಗಿರೋಂಥದ್ದು. ಮುಂಚೆ ಎಲ್ಲ ಕಾಳುಗಳನ್ನೆಲ್ಲ ವರ್ಷಾನ್ಗಟ್ಲೆ ಎಲ್ಲ ಕೂಡಿಸಿ ಇಡ್ತಾ ಇದ್ರು, ಏನೂ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಡಬ್ಬದಲ್ಲಿ ಒಂದು ವಾರ 15 ದಿನಕ್ಕೆ ಫಂಗಸ್ ಬಂದಿರುತ್ತೆ. ಕರೆಕ್ಟ್. ಕಾಳುಗಳನ್ನು ಒಣಗಿಸೋಕ್ಕೆ ಸವಾಲುಗಳು ಎದುರಾಗೋದು ಈ ಒಂದು ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ ಇಂದ. ಸೊ ಹಿಂಗೆ ಒಂದು ಕ್ವಾಲಿಟಿ ಉತ್ಪಾದನೆ ಆಗೋದಕ್ಕೆ ಸವಾಲಾಗ್ತಾ ಇದೆ, ಪ್ರೊಡಕ್ಷನ್ ಮಾಡೋದಕ್ಕೆ ಕ್ಲೈಮೇಟ್ ಚೇಂಜ್ ಸಮಸ್ಯೆ ಆಗ್ತಿದೆ, ಮತ್ತು ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ. ಈಗ ತೆಂಗಲ್ಲಿ ತಗೊಳ್ಳಿ, ಮಾವಲ್ಲಿ ತಗೊಳ್ಳಿ, ಗೋಧಿನಲ್ಲಿ ತಗೊಳ್ಳಿ, ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕಾಗಿದೆ.
ಆದರೆ ಇದ್ರ ಬಗ್ಗೆ ನಮ್ಮ ರಾಜಕೀಯ ಒಂದು ನೀತಿಗಳು ಬದಲಾಗಿಲ್ಲ, ಕೃಷಿ ಪಾಲಿಸಿಗಳು ಬದಲಾಗಿಲ್ಲ. ಸೊ ಅದಕ್ಕೇನು ಮಾಡಬೇಕು, ಪರಿಹಾರಗಳು ಏನು ಬೇಕು ಅನ್ನೋ ಕಡೆ ಇನ್ನೂ ನಮ್ಮ ಸಂಶೋಧನಾ ಸಂಸ್ಥೆಗಳು ಇನ್ನೂ ಕೆಲಸ ಮಾಡ್ತಾ ಇಲ್ಲ, ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಏನ್ ಸೊಲ್ಯೂಷನ್ ಮಾಡಬಹುದು ಅಂತ ಇದಕ್ಕೆ? ಸೊಲ್ಯೂಷನ್ ಅಂತಂದಾಗ ನೋಡಿ, ಹವಾಮಾನ ವೈಪರೀತ್ಯಕ್ಕೆ ಸೊಲ್ಯೂಷನ್ನು ನಾವು ಹೋಗಿ ಕೇಳಬೇಕಾಗಿರೋದು ನಿಸರ್ಗವನ್ನೇ ಕೇಳಬೇಕು. ಅಲ್ಲೇನೆ ಪರಿಹಾರಗಳಿದೆ, ಅಲ್ಲೇನೆ ಪರಿಹಾರಗಳನ್ನು ಅದು ತೋರಿಸ್ತಾ ಇರುತ್ತೆ. ಅದು ತೋರಿಸೋ ಪರಿಹಾರಗಳನ್ನು ನಾವು ಕಣ್ಣನ್ನು ತೆಗೆದು ನೋಡಬೇಕು. ದೊಡ್ಡ ದೊಡ್ಡ ಹೊಸ ಏನು ಯೋಜನೆಗಳು ಅಗತ್ಯ ಇಲ್ಲ, ಚಿಕ್ಕದಾಗಿ ಏನು ಮಾಡಬಹುದು ಅಂತ ಅನ್ನೋ ಒಂದು ಇದನ್ನ ನಿಸರ್ಗ ತೋರಿಸ್ತಾ ಇರುತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನೋಡಿ, ಈಗ ಕೆಲವು ಬೆಳೆಗಳು ಪರಿಸರ ಏನು ಕ್ಲೈಮೇಟ್ ಚೇಂಜ್ ದೃಷ್ಟಿಯಿಂದ ಎಫೆಕ್ಟ್ ಆಗ್ತಿದ್ರೆ ಹಲಸು ತುಂಬ ಚೆನ್ನಾಗಿ ಬರುತ್ತೆ. ಹಲಸು ಕ್ಲೈಮೇಟ್ ಚೇಂಜ್ಗೆ ಎಫೆಕ್ಟ್ಗೆ ಜಗ್ಗಲ್ಲ. ಸೊ ಇವತ್ತು ಸರ್ಕಾರ ಏನಾದರೂ ಹಲಸು ಕೃಷಿ ಮತ್ತು ಹಲಸು ಬೆಳೆಯುವಂಥವ್ರಿಗೆ ಒಂದು 4 ಕಾಸು ಹೋಗಂಗೆ ಮಾಡಿದ್ರೆ, ಹಲಸು ಕೃಷಿಗೆ ಹೆಚ್ಚು ಅವಕಾಶ ಕೊಟ್ಟರೆ, ಈ ಕ್ಲೈಮೇಟ್ ರೆಸಿಲಿಯನ್ಸ್ ಅಂತೀವ, ಅಂದರೆ ಹವಾಮಾನ ವೈಪರೀತ್ಯದ ವಿರುದ್ಧ ಎದ್ದು ನಿಲ್ಲುವಂಥ ಬೆಳೆಗಳನ್ನು ಗುರುತಿಸೋವಂಥದ್ದು. ನಿಸರ್ಗದೊಳಗಡೆಗೆ ಎಲ್ಲಿ ಹವಾಮಾನದ ವೈಪರೀತ್ಯದ ವಿರುದ್ಧ ನಿಸರ್ಗ ಹೇಗೆ ಅಲ್ಲೇ ಸೂತ್ರಗಳನ್ನು ಸೊಲ್ಯೂಷನ್ಗಳನ್ನ ಕೊಡ್ತಾ ಇರುತ್ತೆ. ಈಗ ಹಾಗಾಗಿ ಹಲಸು ಥರದ ಬೆಳೆಗಳಿರ್ಬೋದು, ಮತ್ತು ಗೆಡ್ಡೆ ಗೆಣಸುಗಳಿದಾವಲ್ಲ, ಟ್ಯೂಬರ್ ಕ್ರಾಪ್ಸ್, ನಾವೇನು ಗೆಡ್ಡೆಗಳು, ಅವು ಕ್ಲೈಮೇಟ್ ಚೇಂಜ್ನ ಕ್ಲೈಮೇಟ್ ಚೇಂಜ್ ಏನೇ ಎಫೆಕ್ಟ್ ಆದರೂ ಕೂಡ ತಮ್ಮ ಇಳುವರಿ ಮೇಲೆ ಅವು ಪರಿಣಾಮ ಆಗಿಲ್ಲ. ಸೊ ಈ ಥರದ ಪರಿಹಾರಗಳು ಅಲ್ಲಲ್ಲೇ ಇದ್ದಾವೆ. ಇವುಗಳನ್ನ ಒಂದು ಮಾಡೋ ಅಂಥದ್ದು. ಎರಡನೇದು, ಸಣ್ಣ ಸಪೋರ್ಟ್ಗಳನ್ನ ಮಾಡ್ಬೋದಾ? ಉದಾಹರಣೆಗೆ ನೋಡಿ, ಈಗ ಒಳ್ಳೆ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ದೊಡ್ಡ ಮಟ್ಟಿಗೆ ಕ್ರಾಪ್ಗಳು ಹಾಳಾಗ್ತಾ ಇದೆ. ಸೊ ಹಳ್ಳಿಗೆ ಪಂಚಾಯಿತಿಗಳ ಮಟ್ಟದಲ್ಲಿ ಏನಾದರೂ ಒಂದು ಡ್ರೈಯಿಂಗ್ ಯೂನಿಟ್ಗಳನ್ನ ಶುರು ಮಾಡಿಸ್ಬೋದಾ? ಆ ಟೈಮಲ್ಲಿ ಸುರಕ್ಷಿತವಾಗಿ ನಾವು ಡ್ರೈ ಮಾಡಿ ಕಾಳುಗಳನ್ನ ಇಟ್ಕೊಳಂಗೆ. ಸೊ ಅದು ನಾವು ಈಗ ಏನೋ ಒಂದು ಹವಾಮಾನ ವೈಪರೀತ್ಯಕ್ಕೆ ನಾವು ಕೋಪ್ ಮಾಡ್ಕೊಳೋದಕ್ಕೆ ಯಾವೆಲ್ಲ ಮೆಕ್ಯಾನಿಸಮ್ಗಳನ್ನ ಸರ್ಕಾರ ಹೊಂದಿಸ್ಕೋಬೋದು, ಹಾಳಾಗ್ತಿದೆ, ಅದನ್ನ ನಾವು ಸೇಫ್ ಮಾಡಬೇಕು. ಸೊ ಈ ರೀತಿ ನಾವು ಸಂಪೂರ್ಣವಾಗಿ ಕ್ಲೈಮೇಟ್ ಚೇಂಜ್ ನಿಯಂತ್ರಣ ಮಾಡೋಕೆ ಆಗದೆ ಇರೋದ್ರಿಂದ ಅದ್ರ ಜೊತೆ ಕೋಪ್ ಮಾಡ್ಕೊಳ್ಳೋದು ಮೆಕ್ಯಾನಿಸಮ್ಸ್ ಏನೇನು ಅನ್ನೋದನ್ನು ನಾವು ಹುಡುಕಾಟ ಮಾಡಬೇಕು. ಸೊ ಈ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಸರ್ಕಾರಗಳು ಅದಕ್ಕೆ ಬೇಕಾದಂಥ ಇಚ್ಛಾಶಕ್ತಿನ ತೋರಿಸ್ತಿಲ್ಲ. ಎರಡನೇದು, ಅದ್ರ ಬಗ್ಗೆ ರೈತರಿಗೆ ಒಂದು ಅವೇರ್ನೆಸ್ ಬೇಕಾಗಿದೆ. ಇದು ಒಂದು ಕ್ಲೈಮೇಟ್ ಚೇಂಜ್ಗೆ ಒಂದು ಸಪೋರ್ಟಿವ್ ಆದಂಥ ರಾಜಕೀಯ ನೀತಿಗಳನ್ನ ರೂಪಿಸೋದಕ್ಕೆ ಒಂದು ರೈತರ ಕಡೆಯಿಂದ ಒಂದು ಪ್ರೆಷರ್ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಇನ್ನೂ ಹೆಚ್ಚು ಅರಿವು ರೈತರಿಗೆ ಬರಬೇಕಾಯ್ತು ಕ್ಲೈಮೇಟ್ ಚೇಂಜ್ನ ಬಗ್ಗೆ. ಆ್ಯಂಡ್ ನೀತಿಗಳು ವೈಸು ಪಾಲಿಸಿಗಳು ಬದಲಾಗಬೇಕು. ಪಾಲಿಸಿಗಳು ಬದಲಾದಾಗ ಮತ್ತು ಸಂಶೋಧನೆಗಳಾಗಬೇಕು, ರೈತರ ಸಹಭಾಗಿತ್ವದಲ್ಲಿ ಸಂಶೋಧನೆಗಳಾಗಬೇಕು. ಎಲ್ಲೋ ಯೂನಿವರ್ಸಿಟಿನಲ್ಲಿ ಕೂತ್ಕೊಂಡು ಸಂಶೋಧನೆ ಮಾಡಿದ್ರೆ ಸಾಕಾಗಲ್ಲ, ರೈತರ ಒಟ್ಟಿಗೆ ಸೇರಿ ರೈತರ ಜಮೀನಲ್ಲಿ ಸಂಶೋಧನೆಗಳಾದ್ರೆ ಏನಾಗ್ತಿದೆ ಆಗ್ತಿಲ್ಲ ಅಂತ ಅಲ್ಲಿ ಪ್ರೆಸೆಂಟ್ ಪ್ರಾಕ್ಟಿಕಲ್ ಆಗಿ ನೋಡಿ ಮಾಡಬೇಕಾಗಿದೆ. ನೋಡಿದ್ರೆ ಆಗ ನಿಜವಾಗಿ ಒಂದಷ್ಟು ಸುಸ್ಥಿರವಾದಂತ ಒಂದು ಪರಿಹಾರದ ಮಾರ್ಗಗಳನ್ನ ಕಂಡುಕೋಬಹುದು ಅಂತ ನನಗನ್ಸುತ್ತೆ. ಅಂಡ್ ಈಗಿರೋ ನೀತಿಗಳಾಗಿರ್ಬೋದು ಎಷ್ಟು ಸಪೋರ್ಟಿಂಗ್ ಆಗಿದೆ ರೈತರಿಗೆ ಅಂತ ಹೇಳ್ಬೋದು, ಗವರ್ಮೆಂಟ್ ಇಂದ ಆಗಿರ್ಬೋದು. ಸೊ ಎಷ್ಟು ಸಪೋರ್ಟಿಂಗ್ ಆಗಿದೆ, ಎಷ್ಟರ ಮಟ್ಟಿಗೆ ಅಂತ ಹೇಳೋದಾದ್ರೆ, ಈಗ ಒಂದು ನಿಮ್ಗೆ ನೀವು ಗಮನಿಸಿ ನೋಡ್ಬೋದು, ಬರೀ ಕೃಷಿ ಅಂತಲ್ಲ, ಕೃಷಿ ಮತ್ತು ಗ್ರಾಮೀಣ ಬದುಕೇನಿದೆ ಅದು ಎಲ್ಲೋ ಒಂದು ಕಡೆಗೆ ನಮ್ಮ ಪ್ರತಿ ಹಳ್ಳಿಯೂ ಅಷ್ಟೇ ಕೃಷಿಕರ ಲೈಫ್ ಅಷ್ಟೇ ಅದೆಲ್ಲೋ ಒಂದು ಕಡೆಗೆ ICUನಲ್ಲಿದೆ ಅಂತಲೇ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸೊ ಇವತ್ತೇನು ICUನಲ್ಲಿರೋಂಥ ರೈತರ ಬದುಕೇನೋ ಸರಿ ಹೋಗ್ಬೇಕಂದ್ರೆ ನಗರಗಳು ಏನು ಬೊಜ್ಜು ಬೆಳೆಸ್ಕೊಂಡಿರೋಂಥ ನಗರಗಳ ರಕ್ತನ ತೆಗೆದು ಈ ರೈತರಿಗೆ ಹಳ್ಳಿಯ ಬದುಕಿಗೆ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಆದ್ರೆ ಇವತ್ತೇನಾಗಿದೆ ಉಲ್ಟಾ ಅಂತಂದರೆ, ಸರ್ಕಾರಗಳು ಹೆಚ್ಚು ಟ್ಯಾಕ್ಸ್ ಪೇ ಮಾಡೋಂಥವ್ರು ರೈತರು, ಸಂಪತ್ತನ್ನು ಸೃಷ್ಟಿಸುವಂಥ ರೈತರು. ನಿಮಗೆ ಗೊತ್ತಿರಲಿ, ಒಂದೇ ಒಂದು ಕಾಳನ್ನು ನಗರದಲ್ಲಿ ಬೆಳೆಯೋಕ್ಕಾಗಲ್ಲ, ಹಳ್ಳಿನಲ್ಲೇ ಬೆಳೆಯುವಂಥದ್ದು. ಸಂಪತ್ತು ಸೃಷ್ಟಿ ಆಗೋದು ಹಳ್ಳಿನಲ್ಲಿ, ಸಂಪತ್ತನ್ನು ಮಾರ್ಪಡಿಸೋದು ಅಷ್ಟೇ ನಗರಗಳು, ಸಂಪತ್ತನ್ನು ರೂಪಾಂತರ ಮಾಡ್ತಾವೆ ಅಷ್ಟೇ ನಗರಗಳು. ಹಂಗಾಗಿ ಹೆಚ್ಚು ಸಂಪತ್ತನ್ನು ಸೃಷ್ಟಿ ಮಾಡೋಂಥ ಹಳ್ಳಿಗಳು, ಕೃಷಿಕರ ಬದುಕು ಎಲ್ಲೋ ಒಂದು ಕಡೆಗೆ ICUನಲ್ಲಿದ್ದರೂ ಕೂಡ ಅವರ ರಕ್ತ ತೆಗೆದು ನಗರಗಳಿಗೆ ಕೊಡ್ತಾ ಇರೋಂಥದ್ದು ಸರ್ಕಾರಗಳು. ಅಂದರೆ ಹಳ್ಳಿಗಳ ಪರವಾಗಿ ನೀವು ಬಜೆಟನ್ನು ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಹಳ್ಳಿಗಳ ಪರವಾಗಿ ರೈತರ ಪರವಾಗಿ ಕೊಡ್ತಾ ಇರೋವಂಥದ್ದು ನಗರಾಭಿವೃದ್ಧಿಗೆ ಕೈಗಾರಿಕೆ ಅಭಿವೃದ್ಧಿಗೆ ಹೋಲಿಸಿದ್ರೆ ತುಂಬ ಕಡಿಮೆ. ಹಂಗಾಗಿ ಮತ್ತೆ ಫೆಸಿಲಿಟಿಗಳು
ಕೃಷಿಕರಿಗೆ ಬೇಕಾದಂತ ಫೆಸಿಲಿಟಿಗಳು, ಸೌಲಭ್ಯಗಳು ಕಡಿಮೆ ಒಂದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ಸೋದಕ್ಕೆ ರೈತನ ಕಷ್ಟ ಎಷ್ಟಿದೆ ಗೊತ್ತಾ ಈಗ ಬೇಸಿಗೆನಲ್ಲಿ. ಈಗ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದ್ರೆ ಅವನು ದುಡ್ಡು ಕೊಟ್ಟು, ಎಲ್ಲರೂ ನಾವು ಏನ್ ಮಾಡ್ತೀವಿ ರೈತರುಗಳಂತಂದ್ರೆ ಸುತ್ತಮುತ್ತ ಇರೋರೆಲ್ಲ ರೈತರುಗಳು ಸ್ವಲ್ಪ ದುಡ್ಡು ಹಾಕೊಂಡು ಶೇರ್ ಹಾಕೊಂಡು ಹೋಗಿ ಟ್ರಾನ್ಸ್ಫಾರ್ಮರ್ಗಳು ಚೇಂಜ್ ಮಾಡಿಸ್ಕೊಂಡ್ ಬರ್ತಾರೆ. ಸೊ ಟೈಮ್ಲಿ, ಯಾಕೆಂದ್ರೆ ಅವನು ಬೆಳೆ ಒಣಗ್ತಾ ಇರುತ್ತೆ. ಅದೇ ನೀವು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಅಲ್ಲಿ ನಿಮ್ಮ ಸ್ಟುಡಿಯೋದ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದ್ರೆ ಅರ್ಧ ಗಂಟೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ತಾರೆ. ಸೊ ಹಂಗಾಗಿ ನಗರಕ್ಕೆ ಯಾಕೆ ಜನ ಬರ್ತಿದ್ದಾರೆ ಅಂದರೆ ಇಲ್ಲೆಲ್ಲ ವ್ಯವಸ್ಥೆಗಳನ್ನು ನಗರಕ್ಕೆ ಕೊಡ್ತಾ ಇರೋ ಸರ್ಕಾರ ಹಳ್ಳಿಗಳನ್ನ ಈ ಥರ ಕಂಪ್ಲೀಟ್. ಅಂಡ್ ಹೌದು, ಇವಾಗ ಏನಂದ್ರೆ ರೈತರು ಈಗಿನ ಯೋಜನೆ ಅಂದ್ರೆ ಯಾರು ಕೂಡ ಒಲವು ತೋರ್ಸಲ್ಲ. ನಾನು ರೈತ ಆಗ್ಬೇಕು ಅಂತ ಯಾರೊಬ್ರು ಬಾಯಲ್ಲೂ ಬರಲ್ಲ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಬರುತ್ತೆ ಹೊರತು ನಾನು ರೈತ ಆಗ್ಬೇಕು ಅಂತ ಬರಲ್ಲ. ಅಂಡ್ ಪೇರೆಂಟ್ಸ್ ಕೂಡ ಅಷ್ಟೇ, ರೈತರು ಇದ್ರು ಕೂಡ ನಮ್ಗೆ ಸಾಕಪ್ಪ, ಮುಂದಿನ ದಿನದಲ್ಲಿ ಬೇಡ ನೀವು ಇಷ್ಟು ಕಷ್ಟ ಪಡೋದು, ಏನಾದ್ರು ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೇಗೆ, ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಇದು ಅಂತ ಹೇಳಿದ್ರೆ? ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಇದಕ್ಕೆ ಅಂದ್ರೆ ಯೂತ್ಗಳು ಕೃಷಿ ಕಡೆ ಒಲವು ತೋರಿಸ್ತಾ ಇಲ್ಲ. ಸೊ ಈಗ ನೋಡಿ, ಈಗ ಅದು ಯಾವುದೇ ಒಂದು ಪ್ರೊಫೆಷನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಅದರಲ್ಲಿ ಎರಡನ್ನು ನಾವು ನೋಡ್ತೀವಿ. ಯಾರಾದರೂ ನೀವಾದರೂ ಅಷ್ಟೇ, ನಾವಾದರೂ ಅಷ್ಟೇ, ಅದರಲ್ಲಿ ಎಷ್ಟು ನನಗೆ ಗೌರವ ಸಿಗುತ್ತೆ, ಅದ್ರಲ್ಲಿ ನನಗೆ ಎಷ್ಟು ದುಡ್ಡು ಬರುತ್ತೆ, ಲಾಭ ಸಿಗುತ್ತೆ, ದುಡ್ಡು ಬರುತ್ತೆ, ಎರಡೇ ನೋಡೋದು. ಸೊ ಈಗ ಸಹಜವಾಗಿ ನೋಡಿ, ನಮ್ಮ ರೈತರ ಮಕ್ಕಳನ್ನ ನಿಜವಾಗೂ ಅಕ್ಷರಶಃ ರೈತರ ಮಕ್ಕಳು ಅಂದ್ರೆ ಹೆಣ್ಣು ಕೊಡ್ತಿಲ್ಲ, ಮದುವೆ ಆಗ್ತಿಲ್ಲ. ಸೊ ನೀವಾದರೂ ಸೆಲೆಕ್ಟ್ ಮಾಡೋದಾದ್ರೆ ಯಾರನ್ನು ಸೆಲೆಕ್ಟ್ ಮಾಡ್ತೀರಾ? ರೈತನ ಮದುವೆ ಆಗ್ತೀರಾ? ಸೊ ಒಂದು ರೆಸ್ಪೆಕ್ಟ್ಫುಲ್ ಆದ ಪ್ರೊಫೆಷನ್ ಇರೋರನ್ನ ನೀವು ಸೆಲೆಕ್ಟ್ ಮಾಡೋಕ್ಕೆ ನೋಡ್ತೀರಾ. ಅಂದರೆ ಸಮಾಜದಲ್ಲಿ ಕೃಷಿಕರ ಬದುಕಿಗೆ ಒಂದು ಗೌರವ ಕಡಿಮೆ ಆಗ್ತಾ ಇರೋದು ಮುಖ್ಯವಾದ ಕಾರಣ. ಯಾಕೆ ಯುವ ಜನರು ಆಯ್ಕೆ ಮಾಡ್ಕೊಂತಿಲ್ಲ? ಈ ನಾವು ಹೇಳ್ತೀವಿ ಯುವಜನ ಕೃಷಿ ಬದುಕಿಗೆ ಬರಬೇಕು ಅಂತ. ಯಾಕೆ ಬರಬೇಕು? ರೈತರಾಗಬೇಕು. ಯಾಕೆ ರೈತರಾಗಬೇಕು? ಯುವಜನ ಕೃಷಿನ ಉಳಿಸೋದಕ್ಕೆ ಯುವಜನ ರೈತರಾಗಬೇಕಾ? ಯುವಜನ ಅಲ್ಲಿ ನೋಡಿ, ಈಗ ಅವ್ರಿಗೆ ಏನು ಬೇಕು ಸೆಲೆಕ್ಟ್ ಮಾಡ್ತಿದ್ದಾರೆ, ಹೊಸ ವೃತ್ತಿಗಳನ್ನು ಆಯ್ಕೆ ಮಾಡ್ತಿದ್ದಾರೆ. ಸೊ ನಾವು ಏನು ಮಾಡಬೇಕಾಗಿರೋದು ಅಂದರೆ, ಯುವಜನ ಕೃಷಿಗೆ ಬರಬೇಕಂದ್ರೆ ಕೃಷಿ ಬದುಕನ್ನು ಸುಂದರವಾಗಿಸೋಕ್ಕೆ ಸಾಧ್ಯ ಆಗಿದೆಯಾ? ಕೃಷಿ ಬದುಕು ಸುಂದರವಾದರೆ, ಆ ವೃತ್ತಿಗೆ ಒಂದು ಗೌರವ ಬಂದರೆ, ಘನತೆ ಬಂದರೆ ಯುವಜನ ಆಕರ್ಷಿತರಾಗ್ತಾರೆ. ಮೊದಲನೇದು. ಎರಡನೇದು ಲಾಭದಾಯಕ ಆಗಬೇಕು. ಲಾಭದಾಯಕನೂ ಆಗಬೇಕು, ಅದಕ್ಕೊಂದು ಘನತೆ ಬರಬೇಕು. ಇಂಥ ಒಂದು ಮಾದರಿಗಳನ್ನು ಕಟ್ಟಿಕೊಡ್ಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಕೃಷಿಗೆ ಯಾವ ಯುವಜನರೂ ಬರಲ್ಲ, ಯಾರೂ ಬರಲ್ಲ. ಯಾಕೆ ಬರ್ತಾರೆ? ಯಾಕೆ ಬರಬೇಕು? ಇದು ಮುಖ್ಯವಾದ ಪ್ರಶ್ನೆ. ಹೀಗೆ ಆಗ್ತಾ ಹೋದ್ರೆ ಏನೇ ಆಧುನೀಕರಣ ಆದ್ರೂ ಊಟ ಮಾಡೋದು ಅನ್ನನೇ ಊಟ ಮಾಡ್ಬೇಕಾಗಿರುತ್ತೆ ಅಲ್ವಾ? ಯಾರು ಏನು ಬಿಲ್ಡಿಂಗ್ ಕಟ್ತಾ ಇದೀವಿ, ಲೇಔಟ್ ಮಾಡ್ಕೊಳ್ತಿದೀವಿ ಅಂತ ಬರೀ ಅದನ್ನೇ ತಿನ್ನೋಕ್ಕಾಗಲ್ಲ. ಮೇನ್ಲಿ ಇಂಪಾರ್ಟೆಂಟ್ ಇರೋದೇ ಎಲ್ಲ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಹೇಗೆ ಮುಂದಿನ ಭವಿಷ್ಯ ಏನಾಗ್ಬೋದು ಅಂತ? ಸೊ ಭವಿಷ್ಯ ಏನೇ ಆದರೂ ಕೂಡ ಮತ್ತೆ ಏನು ಈ ಚಕ್ರ ಉರುಳ್ತಾ ಇರುತ್ತೆ, ಕಾಲ ತಿರುಗ್ತಾ ಇರುತ್ತೆ, ಮತ್ತೆ ನಾವು ರೀಇನ್ವೆಂಟ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಡಿಮ್ಯಾಂಡ್ ಬರ್ತಾ ಇದೆ. ನೋಡಿ ನೀವು ಕೆಲವು ಸರಿ ನೋಡಿ, ಈಗ ಕೋವಿಡ್ ಟೈಮಲ್ಲಿ ಹಳ್ಳಿಗಳಿಗೆ ಬಂದು ಎಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಮಾದರಿಗಳು ಇದೆ, ಸಣ್ಣ ಸಣ್ಣ ಮಾದರಿಗಳು. ಆದರೆ ಅವಕ್ಕೆ ಹೆಚ್ಚು ಸಪೋರ್ಟ್ನ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ಹಳ್ಳಿ ಒಳಗಡೆನೆ ಒಂದಷ್ಟು ಸಾವಯವ ಕೃಷಿನ ಮಾಡ್ತಾ ಮಾರಾಟದ ವಿಧಾನಗಳನ್ನು ಕಂಡ್ಕಂತ, ಅವ್ರ ಉತ್ಪನ್ನಗಳನ್ನು ಸರಿಯಾಗಿ ಮಾರಾಟ ಮಾಡೋದನ್ನು ಕಂಡ್ಕಂತ ಅನೇಕ ಜನ ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ರೈತ ಅಂತ ಹೇಳ್ಕೊಳಕ್ಕೆ ಒಂದು ಘನತೆಯ ಒಂದು ವೃತ್ತಿ ಅದು ಅಂತ ಹೇಳ್ಕೊಳೋದಕ್ಕೆ ಮುಂದೆ ಬರ್ತಿದ್ದಾರೆ. ನಾನು ರೈತನಪ್ಪ ಅಂತ ಹೇಳ್ಕೊಳೋದಕ್ಕೆ ಮುಂದೆ ಬರ್ತಿದ್ದಾರೆ. ಈ ಥರದ ಒಂದಷ್ಟು ಮಾದರಿಗಳು ಶುರುವಾಗಿದೆ. ಈ ಮಾದರಿಗಳು ಹೆಚ್ಚು ಆಗಬೇಕು. ಹೆಚ್ಚು ಆದಾಗ ಸಹಜವಾಗಿ ಯುವಜನ ಆ ವೃತ್ತಿನ ಆಯ್ಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾರೆ. ಆಮೇಲೆ ಈ ಮುಂದಿನ ಕೃಷಿ ದೃಷ್ಟಿಯಿಂದ ಮಾರಾಟದ ಸಾಧ್ಯತೆಗಳು ಜಾಸ್ತಿನ ಕ್ರಿಯೇಟ್ ಮಾಡಬೇಕು ಸರ್ಕಾರ. ಅದು ಮುಖ್ಯವಾಗಿ ಆಗ್ಬೇಕಾದ್ರೆ ಯುವಜನ ಬರಬೇಕಂದ್ರೆ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗಂಗೆ ಆಗಬೇಕು. ಹಾಗಿದ್ರೆ ಇವಾಗ ಲಾಭದಾಯಕ ಇದೆಯಾ ಇಲ್ವಾ? ಕೃಷಿ ವಲಯ ಲಾಭದಾಯಕವಾಗಿದೆಯಾ ಇಲ್ವಾ? ಸೊ ಅದು ಲಾಭದಾಯಕ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳೋದು ಕಷ್ಟ ಆಗುತ್ತೆ. ಆದರೆ ಈ ಪ್ರಕ್ರಿಯೆನ ನೋಡಿ, ಉದಾಹರಣೆಗೆ ಯಾವುದೇ
ಒಂದು ಇಂಡಸ್ಟ್ರಿ ಒಳಗಡೆ ಎಲ್ಲೇ ಆದರೂ ಕೂಡ ಅವರು ಬೆಳೆದ ಉತ್ಪನ್ನಕ್ಕೆ ಅವ್ರು ಬೆಲೆ ನಿರ್ಧಾರ ಮಾಡ್ತಾರೆ. ಆದರೆ ರೈತನ ಬೆಳೆಗೆ ಬೆಲೆ ನಿರ್ಧಾರ ಮಾಡೋರು APMC ಒಳಗಡೆ ಇರುವಂಥ ವರ್ತಕರು. ಓಕೆ. ಸೊ ಅದು ಎಂಥ ಕೆಟ್ಟ ವ್ಯವಸ್ಥೆನೇ ಬೆಸ್ಟ್ ವ್ಯವಸ್ಥೆ ಅಂತ ಇರೋದು ಇಂಡಿಯಾದಲ್ಲಿ. ನೋಡಿ, ಈಗ ನಾವು ರೈತರು ಒಂದು ಉತ್ಪನ್ನನ ತಂದು APMCಗೆ ತಂದರೆ ನಮ್ಮ ಉತ್ಪನ್ನನ ಮಧ್ಯದಲ್ಲಿ ಇಟ್ಟು 3-4 ಜನ ರೈತರು ನಿಂತು ಅದನ್ನು ಹರಾಜು ಹಾಕ್ತಾರೆ. ಇದನ್ನು ನಾನು ಇಷ್ಟಕ್ಕೆ ಖರೀದಿ ಮಾಡ್ತೇನೆ ಅಂತ. ಸೊ ಹರಾಜು ಹಾಕೋದೇನೆ ಆ ಒಂದು ಪದ್ಧತಿ ಇರೋದ್ರಿಂದ ರೈತರಿಗೆ ಒಂದಷ್ಟು ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಹರಾಜು ಹಾಕೋದು ಅಂತಂದ್ರೆ ನಮ್ಮ ಕಡೆಗೆ ಅದ್ರ ಮಾನ ಕಳಿಯೋದು ಅಂತ ಹರಾಜು ಹಾಕ್ಬಿಟ್ಟ ಕಣೆಯ ಅಂತಂತಾರೆ. ಸೊ ಅಂದ್ರೆ ಆದ್ರೂ ಆ ರೈತನ ಉತ್ಪನ್ನದ ಮಾನ ಕಳೆದು ರೈತರು ಮಾನ ಕಳೆದೇನೆ ಖರೀದಿ ಮಾಡೋ ಅಂತ ವ್ಯವಸ್ಥೆ ಇವತ್ತಿರೋವಂಥದ್ದು APMCನಲ್ಲಿ. ಸೊ ಅದೇನೇ ಬೆಸ್ಟ್ ವ್ಯವಸ್ಥೆ ಇರೋದು, ಅದರಿಂದಲೇ ಒಂದಿಷ್ಟು ಒಳ್ಳೆ ರೇಟ್ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ವ್ಯವಸ್ಥೆ ಬದಲಾಗಬೇಕಂದ್ರೆ ಹೊಸ ಹೊಸ ಸಾಧ್ಯತೆಗಳು ಇವಾಗ ಶುರುವಾಗಿದೆ. ಉದಾಹರಣೆಗೆ ರೈತ ಸಂತೆಗಳ ಥರದ ಇದು ನೋಡಿ, ಅಲ್ಲಲ್ಲೇ ರೈತ ಸಂತೆಗಳು ಯಶಸ್ವಿ ಆಗ್ತಾ ಇದ್ದಾವೆ. ಫಾರ್ಮರ್ಸ್ ಮಾರ್ಕೆಟ್ಗಳು, ಈ ರೈತ ಸಂತೆಗಳು ಶುದ್ಧ ರೈತರ ಸಂತೆಗಳೇ ಆಗೋ ರೀತಿಯಲ್ಲಿ ಸರ್ಕಾರಗಳು ಏನಾದರೂ ಕ್ರಮ ತಗೋಬೇಕು. ನೋಡಿ, ಈ ದೊಡ್ಡ ದೊಡ್ಡ ಇದು ಬೇಕಾಗಿಲ್ಲ. ರೈತರು ಸುಲಭವಾಗಿ ಬೆಂಗಳೂರಿಗೆ ತಂದು ಮಾರಾಟ ಮಾಡೋಕ್ಕೆ ಬೇಕಾದಂಥ ಸಾಧ್ಯತೆಯನ್ನು ಮಾಡುತ್ತೆ. ನೋಡಿ, ಈಗ ನಾವು ರಾಜಕೀಯವಾಗಿ ಹೇಳಬೇಕಂದ್ರೆ, ಈಗ ವಿ ಸೋಮಣ್ಣವರು ರೈಲ್ವೆ ಮಿನಿಸ್ಟರ್ ಇದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದು ಟ್ರೈನು, ವಾರದಲ್ಲಿ 2 ದಿನ ಒಂದು ಟ್ರೈನು ರೈತ ಫಾರ್ಮರ್ಸ್ ಟ್ರೈನ್ ಅಂತ ಬಿಟ್ಟರೆ ಹೆಂಗಿರುತ್ತೆ? ಅಲ್ಲಿಂದ ರೈತರುಗಳೆಲ್ಲ ತಂದು ತಮ್ಮ ಉತ್ಪನ್ನಗಳನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ಕೊಂಡು ವಾಪಸ್ ಹೋಗೋ ಥರ ಅವ್ರು ಈಗ ಹರಾಜಾಕೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತು ನಮಗಿದ್ದು ಎಷ್ಟು ಖರ್ಚು ಬಿದ್ದಿದೆ ಈ ಬೆಳೆಗೆ ಅಂತ. ಅವ್ರು ಲಾಭ ಇಟ್ಕೊಂಡು ಅವ್ರೊಂದು ಬೆಲೆ ಹೇಳ್ತಾರೆ, ಆ ಬೆಲೆ ಖರೀದಿ ಮಾಡ್ಬೇಕಾಗಿಲ್ಲ ಅಲ್ವಾ? ಹೌದು, ಆಗಿಲ್ಲ. ಆದ್ರೆ ಆಗಿಲ್ಲ ಇರೋ ರೀತಿನೇ ಹಾಗೆ ಕೊನೆಗೆ ಅವ್ರಿಗೆ ಕೈಕಾಲು ಬಿದ್ದು ತಗೊಳ್ಳಿ ಅಂತ ಸ್ಥಿತಿ ಕೆಲವು ಕಡೆಗೆ ನಿರ್ಮಾಣ ಆಗುತ್ತೆ. ಸೊ ಹಂಗಾಗಿ ನೋಡಿ, ಏನ್ ಚೇಂಜ್ ಮಾಡ್ಬೇಕಂದಾಗ ಈ ರೀತಿ ರೈತ ಸಂತೆಗಳನ್ನ ಜಾಸ್ತಿ ಮಾಡೋವಂಥದ್ದು, ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಜಾಸ್ತಿ ಮಾಡೋವಂಥದ್ದು. ಸೊ ರೈತ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋವಂಥ ವ್ಯವಸ್ಥೆಗಳನ್ನ ಹೆಚ್ಚು ಮಾಡೋವಂಥದ್ದು. ಸೊ ಇವುಗಳನ್ನ ಮಾಡಿದಾಗ ರೈತರನ್ನ ನಾವು ಆದಷ್ಟು ಅವರು ಎಕನಾಮಿಕಲ್ ಆಗಿ ಲಾಭ ಆಗಂಗೆ ಮಾಡ್ಬೋದು. ಸೊ ಈ ಥರದ ಒಂದು ಪರಿಹಾರದ ದಾರಿಗಳು ಕೆಲವು ರೈತರನ್ನೇ ಕಂಡ್ಕೊತಾ ಇದ್ದಾರೆ. ಸೊ ಈಗ ಹೊಸ ಜನ್ರೇಷನ್ ಯುವ ಜನ ಏನಿದ್ದಾರೆ, ಅವರು ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಿದ್ದಾರೆ. ಮತ್ತು ಈ ಒಂದು ಹೊರ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗಿರೋವಂಥವ್ರು ಈ ಮಾರಾಟದ ಸಾಧ್ಯತೆಯನ್ನು ಶುರು ಮಾಡಿದ್ದಾರೆ. ಆ ಥರದ್ದು ಎಕ್ಸಾಂಪಲ್ಗಳು ತುಂಬ ಇದೆ. ಓಕೆ ಸರ್. ಇನ್ನು ಬೆಳೆ ಅನ್ನೋ ವಿಚಾರಕ್ಕೆ ಬಂದರೆ, ಸೊ ಈ ಬೆಳೆಗಳಿಗೆ ರೋಗಗಳು ಬರಬಾರ್ದು ಅಂತ ರಾಸಾಯನಿಕ ಯೂಸ್ ಮಾಡೋದು ಜಾಸ್ತಿ ಆಗ್ತದೆ. ಆ ರೀತಿ ಯೂಸ್ ಮಾಡದೆ ಹೇಗೆ ನಿವಾರಿಸ್ಬೋದು? ಅದನ್ನು ಏನಾದ್ರು ಆಲ್ಟರ್ನೇಟಿವ್ ಆಗಿದೆಯಾ ಅಂತ? ಖಂಡಿತವಾಗೂ ಕೂಡ ಈಗ ಅನೇಕ ದಾರಿಗಳಿದೆ. ಒಂದು, ನಮ್ಮ ಬೆಳೆಗೆ ಕೀಟಗಳು ಮತ್ತು ರೋಗಗಳು ಬರ್ದಂಗೆ ನೋಡ್ಬೇಕಂದ್ರೆ ಫಸ್ಟ್ ನಾವು ಮಣ್ಣಿಂದ ಶುರು ಮಾಡಬೇಕು. ಮಣ್ಣಿಂದ ಕಾಯ ಅಂತ ಹೇಳ್ತಾರೆ ದಾಸರು. ಅಂದರೆ ಮಣ್ಣನ್ನು ನಾವು ಫಸ್ಟು ಒಂದು ಶ್ರೀಮಂತಗೊಳಿಸ್ಬೇಕು. ಮಣ್ಣನ್ನು ಶ್ರೀಮಂತಗೊಳಿಸಿದ್ರೆ ಅದು ಬೆಳೆನ ಶ್ರೀಮಂತಗೊಳಿಸುತ್ತೆ. ಸೊ ನಿಮಗೆ ಬೇರುಗಳಿಲ್ಲದೆ ಮರ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಬೇರುಗಳನ್ನು ನಾವು ಭದ್ರ ಮಾಡಬೇಕು. ಗಿಡದ ಬೇರು ಯಾವುದು? ಮಣ್ಣಿನೊಳಗಡೆಗೆ ಇರೋ ಸತ್ವಗಳಿದೆಯಲ್ಲ, ಅದು ಅಲ್ಲಿ ರಿಚ್ ಮಾಡಿದಾಗ ಕೀಟ ಮತ್ತು ರೋಗಗಳ ವಿರುದ್ಧ ಆ ಗಿಡನೇ ಒಂದು ರೆಸಿಸ್ಟೆನ್ಸ್ನ ಬೆಳೆಸ್ಕೊಳ್ಳುತ್ತೆ. ಇದು ಮೊದಲನೇದು. ಎರಡನೇದು, ನಾವು ಮಿಶ್ರ ಬೆಳೆಗಳನ್ನು ಅಳವಡಿಸ್ಕೊಳ್ಳೋವಂಥದ್ದು. ಎಲ್ಲ ಕಡೆಗೆ ಮೊನೋಕ್ರಾಪಿಂಗ್. ಯಾಕೆ ಮೊನೋಕ್ರಾಪಿಂಗ್ ಮಾಡ್ತಾರೆ ಅಂದರೆ ಮೆಷಿನ್ ಹೊಡೆಯೋಕ್ಕಾಗಲ್ಲ ಅಂತ, ಸಿಂಪಲ್ಲು. ನಮ್ಮ ರಾಗಿ ಒಳಗಡೆ ನೋಡಿ, ನಾವು ಅಕ್ಕಡಿನ ಹಾಕಿ ಬೆಳಿತೀವಿ. ಸೊ ಇತ್ತೀಚೆಗೆ ಏನಾಗಿದೆ, ಮೆಷಿನ್ ಹೊಡೆಯೋಕ್ಕಾಗಲ್ಲ, ಮೆಷಿನ್ನಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ, ಮೆಷಿನಲ್ಲಿ ಉಳುಮೆ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಈ ಏಕ ಬೆಳೆ ಪದ್ಧತಿಗಳನ್ನು ಹಾಕಿ ಎಲ್ಲ ಮೆಷಿನ್ ಹಾರ್ವೆಸ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ, ಏಕ ಬೆಳೆ ಪದ್ಧತಿಗಳಿಂದ ಕೀಟಗಳು ಜಾಸ್ತಿ ಆಗುತ್ತೆ. ಮಿಶ್ರ ಬೆಳೆಗಳಿದ್ದಾಗ ಕೀಟಗಳು ಕಡಿಮೆ ಆಗುತ್ತೆ. ಸೊ ಹೀಗೆ ನಮ್ಮ ಪರಂಪರೆ ಒಳಗಡೆಗೆ ಅದ್ಭುತವಾದ ಜ್ಞಾನ ಇದೆ. ಆ ಜ್ಞಾನ ಎಲ್ಲೋ ಒಂದು ಕಡೆ ನಾವು ಅದನ್ನು ವೈಜ್ಞಾನಿಕ ದೃಷ್ಟಿನಲ್ಲಿ ನೋಡಿ ಅಳವಡಿಸ್ಕೊಳ್ಳೋಂಥದ್ದು ಆಗಬೇಕಾಗಿದೆ, ಹೆಚ್ಚು ಆಗಬೇಕು. ಆ್ಯಂಡ್ ಎರಡನೇದು, ಅದಕ್ಕೆ ಅಗತ್ಯ ಇರುವಂಥ ವೈಜ್ಞಾನಿಕವಾದ ಸೊಲ್ಯೂಷನ್ಗಳು, ಅಂದರೆ ಕೀಟಗಳು ನಿಯಂತ್ರಣ ಮಾಡೋದಕ್ಕೆ ಹೇಳಿದ್ರಲ್ಲ, ವೈಜ್ಞಾನಿಕವಾಗಿ ಕೂಡ ನೀವು ನೋಡಿ, ಒಳ್ಳೆ ಬೇವಿನ ಎಣ್ಣೆಗಳು ಎಕ್ಸಾಂಪಲ್ ತೊಗೊಂಡ್ರೆ, ಈಗ 10,000 ppm ಆ ಒಂದು ಇದರಲ್ಲಿ ಸಾಂದ್ರತೆಯಲ್ಲಿರುವಂಥ ಇದು
ನೀಮ್ ಆಯಿಲ್, ಬೇವಿನ ಎಣ್ಣೆ ಸಿಗುತ್ತೆ. ಸೊ ಹುಳುಗಳು ನಿಯಂತ್ರಣ ಮಾಡೋಕ್ಕೆ, ಕೀಟ ನಿಯಂತ್ರಣ ಮಾಡೋಕ್ಕೆ ವಿಜ್ಞಾನದಲ್ಲೂ ಕೂಡ ಅನೇಕ ಸಸ್ಯ ಮೂಲ ಕೀಟನಾಶಕಗಳು ಬಂದಿದ್ದಾವೆ. ಅವುಗಳನ್ನ ಬಳಸ್ಬೋದು. ನೆಲ, ನೀರು, ಗಾಳಿನ ಮತ್ತು ನಮ್ಮ ಆಹಾರನ, ನಮ್ಮ ಆರೋಗ್ಯನ ಏನು ಸರಿಯಾಗಿ ಇಟ್ಕೊಳೋದಕ್ಕೆ ಈ ಸಾವಯವ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಅಲ್ಲ. ಈ ನಾರ್ಮಲ್ ಕೀಟನಾಶಕಕ್ಕೂ ನೀವು ಹೇಳಿರೋ ಒಂದು ಕೀಟನಾಶಕಕ್ಕೂ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ಸುತ್ತೆ ಅಲ್ಲ. ಮೇ ಬಿ ಇದು ಬೇವಿನ ಎಣ್ಣೆ ಅನ್ನೋದು ಜಾಸ್ತಿ ಬೆಲೆ ಜಾಸ್ತಿ ಆಗಿರುತ್ತೆ ನಾರ್ಮಲ್ ಕೀಟನಾಶಕಕ್ಕೆ, ಹಾಗಿದ್ಯಾ ಅಥವಾ ಸೇಮ್ ಇರುತ್ತಾ? ಅಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದ್ರೆ ನಾನು ಹೇಳ್ತಿರೋದು ಈ ಎಲ್ಲ ಪ್ರೋಸೆಸ್ ಇವೆಲ್ಲ ನೋಡಿದಾಗ ಒಂದು ಕ್ವಾಲಿಟಿ ಆಹಾರ ಉತ್ಪಾದನೆ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಗುಣಮಟ್ಟದ ಆಹಾರ ಉತ್ಪಾದನೆ ಆಗ್ಬೇಕಂದ್ರೆ ಕೆಲವು ಕಡೆಗೆ ನಾವು ಗುಣಮಟ್ಟದ ಒಂದು ಪ್ರಕ್ರಿಯೆನೇ ಫಾಲೋ ಮಾಡಬೇಕು. ಪ್ರಕ್ರಿಯೆ ಏನಿರುತ್ತೆ ಅದು ಕ್ವಾಲಿಟಿನೇ ಇರಬೇಕು. ಬಟ್ ಈಗ ಅದು ಆಗ್ತಿಲ್ಲ ಅಲ್ವಾ? ಅದು ಆಗ್ತಿಲ್ಲ. ಸೊ ಇತ್ತೀಚೆಗಂತೂ ನಮ್ಗೇನಾಗಿದೆ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಫುಡ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಕ್ವಾಲಿಟಿ ಫುಡ್ ಸಿಗ್ತಿದೆಯಾ ಅಂತ ನೋಡಿದ್ರೆ ಇಲ್ಲ. ನೋಡಿ, ಹಾಗಾಗಿ ಗುಣಮಟ್ಟದ ಆಹಾರದ ಉತ್ಪಾದನೆ ಇವತ್ತು ದೊಡ್ಡ ಸವಾಲಾಗಿದೆ. ಓಕೆ, ಇವಾಗ ಕೇಳ್ತೀವಿ ನಾವು, ಇತ್ತೀಚೆಗಂತೂ ಜಾಸ್ತಿ ಕೇಳ್ತೀವಿ ಆರ್ಗ್ಯಾನಿಕ್ ತರಕಾರಿಗಳು ಅಂತ ಹೇಳಿ. ಅದಕ್ಕೂ ಸಾಮಾನ್ಯ ತರಕಾರಿಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು? ಅಲ್ಲ, ಒಂದು ಸಾವಯವ ತರಕಾರಿಗಳು ಅಂದಾಗ ಸೊ ನಮಗೆ ಎಲ್ಲೋ ಒಂದು ಕಡೆ ಈಗ ಒಂದು ಯಾವುದೇ ಕೆಮಿಕಲ್ ಕಂಟಾಮಿನೇಷನ್ ಇಲ್ದಂಗೆ ಬೆಳೆದಿರೋವಂಥದ್ದು, ಕೆಮಿಕಲ್ ರೆಸಿಡ್ಯೂಸ್ ಇಲ್ದಲೇ ಇರೋವಂಥದ್ದು, ಪೆಸ್ಟಿಸೈಡ್ ರೆಸಿಡ್ಯೂಸ್ ಇಲ್ದಲೇ ಇರೋವಂಥದ್ದು ಸಾವಯವ ಅಂತ ಹೇಳ್ತಾರೆ. ಆದರೆ ಅದರ ವ್ಯಾಖ್ಯಾನ ನಾವಿನ್ನೂ ಸಾವಯವದ ವ್ಯಾಖ್ಯಾನ ವಿಸ್ತರಿಸ್ಕೋಬೇಕು. ಸಾವಯವ ಅಂತಂದರೆ ಯಾವುದು? ಅದಕ್ಕೆ ಫುಕುವೋಕ ಹೇಳ್ತಾರೆ, ಸಾವಯವ ಅಂದರೆ ನಿನ್ನ ಆತ್ಮ ಸಾವಯವ ಆಗದೆ ನಿನ್ನ ಕೃಷಿ ಬದುಕು ಸಾವಯವ ಆಗಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ರೈತ ತುಂಬ ಪ್ರಾಮಾಣಿಕ ಆಗಬೇಕು ತನ್ನ ಕೃಷಿ ಬದುಕಿನ ಜೊತೆಗೆ. ಮೊದಲನೇದು ಅಲ್ಲಿ ಸಾವಯವ ಆಗೋದು. ನಮ್ಮ ನೆಲ, ನೀರು, ಗಾಳಿಯ ಜೊತೆಗೆ ಒಂದು 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 ಧನ್ಯತಾ ಭಾವದಿಂದ, ಕೃತಜ್ಞತಾ ಭಾವದಿಂದ, ಅವನಲ್ಲಿ ಪ್ರೀತಿಯಿಂದ ತನ್ನ ಹೃದಯನ ಹಾಕಿ ಕೃಷಿ ಮಾಡಬೇಕು ಮೊದಲನೇದಲ್ಲಿ. ಆ್ಯಂಡ್ ಎರಡನೇದು ಅವನ ಗ್ರಾಹಕನ ಆರೋಗ್ಯವನ್ನು ಯೋಚನೆ ಮಾಡಬೇಕು. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾನೇನೋ ಅವ್ನು ದುಡ್ಡು ಕೊಡ್ತಾನೆ, ನಾನೇನೋ ಬೆಳೆಕೊಟ್ಬಿಡ್ತೀನಿ ಅಂತನೋ ಆ್ಯಟಿಟ್ಯೂಡ್ ತುಂಬ ರೈತರಲ್ಲಿ ಇದೆ. ಸೊ ಇಲ್ಲ, ಗ್ರಾಹಕ ದೇವರು ಅಂತಾರೆ ಗಾಂಧೀಜಿ. ಆ ಗ್ರಾಹಕನ ಆರೋಗ್ಯದ ದೃಷ್ಟಿಯಿಂದ ಬೆಳಿತೀನಿ, ಮಣ್ಣು, ನೆಲ, ನೀರ, ಗಾಳಿ ಬಗ್ಗೆ ಗೌರವದಿಂದ ಬೆಳಿತೀನಿ. ಇದು ಸಾವಯವ. ಈ ಸಾವಯವ ಎಷ್ಟು ಜನ ಸಾವಯವ ಕೃಷಿಕರು ಮಾಡ್ತಿದ್ದಾರೆ ಅನ್ನೋದು ಈ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ಸಾವಯವದಲ್ಲಿ ಬೆಳೆಯೋದ್ರ ಜೊತೆಗೆ ಒಂದು ಗ್ರಾಹಕರ ಆರೋಗ್ಯನೂ ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಎಸ್, ಈಗಂತೂ ಆ ಸಾವಯವ ಅನ್ನೋ ಹೆಸರಲ್ಲೇ ತುಂಬಾ ಕೆಲವೊಂದ್ ಕಡೆ ಮೋಸ ಆಗತ್ತೆ. ಓಕೆ, ನಾವು ಆರ್ಗಾನಿಕ್ ಅಂತ ಹೇಳ್ತಾರೆ, ಬಟ್ ಆಗಿರಲ್ಲ. ಹೇಗೆ ಒಂದು ಕಂಡ್ಕೊಳ್ಬೋದು ಇದು ಸಾವಯವನ ಅಥವಾ ಇದರಲ್ಲಿ ಏನಾದ್ರು ಕೆಮಿಕಲ್ಸ್ ಇದೆಯಾ ಅಂತ? ಯಾವ ರೀತಿ ಕಂಡ್ಕೊಳ್ಬೋದು? ಏನಾದ್ರು ಸಿಂಪಲ್ ಹೇಳ, ನೀವು ಅಡಿಗೆ ಮಾಡ್ತೀರಾ? ಅಡಿಗೆ ಮಾಡೋದು ನಾನು ಮಾಡ್ತೀನಿ. ನಾನು ಅಡಿಗೆ ಮಾಡೋದಾದ್ರೆ ಸಾವಯವ ವಸ್ತುಗಳನ್ನ ತಂದ್ರೆ, ಸೊ ನಿಮ್ಗೆ ಉದಾಹರಣೆಗೆ ಒಂದು ಎಣ್ಣೆ ತಂದೆ ಅಂತ ಇಟ್ಕೊಳ್ಳಿ. ನೀವು ಒಗ್ಗರಣೆ ಮಾಡುವಾಗಲೇ ಅದ್ರ ಗಮನಲ್ಲೇ ಗೊತ್ತಾಗುತ್ತೆ ಇದು ಹೇಗಿದೆ ಅಂತ ಅನ್ನೋದು. ಈ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಇನ್ನು ಕೆಲವು ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ನೀವು ಊಟ ಮಾಡುವಾಗ ನೀವು ನಿಮ್ಮ ದೇಹನ ಕೇಳಿಸ್ಕೊಂಡ್ರೆ, ನಿಮ್ಮ ನಾಲ್ಗೆನ ಕೇಳಿಸ್ಕೊಂಡ್ರೆ, ನಿಮ್ಮ ಬಾಡಿನ ಲಿಸನ್ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ಆ ಸಾವಯವದ ಊಟದ ಬೇರೆ ರೀತಿ ಇರುತ್ತೆ. ಸಾವಯವದ ಊಟ ಬೇರೆ ರೀತಿ ಇರುತ್ತೆ. ಸೊ ನಿರಂತರವಾಗಿ ಸಾವಯವನ ಯೂಸ್ ಮಾಡೋರ್ಗಂತೂ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ಇದೆಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಹೆಂಗ್ ಟೆಸ್ಟ್ ಮಾಡೋಂಥ ನಮ್ಮಲ್ಲಿರುವಂಥ ಟೆಸ್ಟರ್ಗಳು ಯಾರು ಅಂತಂದ್ರೆ ನೋಡಿ, ನಾಲ್ಗೆ ಫಸ್ಟ್ ಟೆಸ್ಟ್ ಮಾಡೋ ಅಂಥವ್ರು ಅವರೇ ಪರೀಕ್ಷಕರು. ಕಣ್ಣು ಪರೀಕ್ಷೆ ಮಾಡ್ತಾರೆ, ಅದಿನ್ನೂ ಫ್ರೆಶ್ ಆಗಿದೆಯಾ, ಅದು ಹೇಗಿದೆ ನೋಡಿ. ತಕ್ಷಣ ಹಾಳಾಗ್ಬಿಡುತ್ತೆ, ರಾಸಾಯನಿಕ ಇದ್ದವು ಫ್ರಿಡ್ಜ್ ಇಟ್ಲಿಲ್ಲ, ಅದು ಸ್ವಲ್ಪ ಇದಾಗಿ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಾವಯವ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಸಹಜವಾಗಿ. ಸೊ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎರಡನೇದು ಅದನ್ನ ನೀವು ಗಮಲು, ಇನ್ನೊಂದು ನಮ್ಮ ಟೆಸ್ಟ್ ಮಾಡೋ ಅಂತ ಮೂಗು, ಅದೊಂದು ಪರೀಕ್ಷಕ. ಸೊ ಅವರೇ ನಮ್ಮಲ್ಲಿರೋ ಟೆಸ್ಟರ್ಗಳು. ಸೊ ಅವರು ಟೆಸ್ಟ್ ಮಾಡುವಾಗ ಹೇಳ್ತಾರೆ, ಸ್ಮೆಲ್ ನೋಡಿ, ಸಾವಯವದಲ್ಲಿ ಬೆಳೆದಿರೋ ಅವರೇಕಾಯಿಯ ಘಮಲು ಬೇರೆ ಥರ ಇರುತ್ತೆ, ರಾಸಾಯನಿಕ ಕೃಷಿನಲ್ಲಿ ಬೆಳೆದಿದ್ರೆ ಅದು ಬೇರೆ ಥರಕ್ಕೆ ಇರುತ್ತೆ.
ಕೊತ್ತಂಬರಿ ಸೊಪ್ಪು ನೋಡಿ, ಯೂರಿಯಾ ಹಾಕಿ ಬೆಳೆದ್ರೆ ಗಮಲೆ ಇರಲ್ಲ, ಮೂಗೊಳಕ್ಕೆ ಇಟ್ಕೊಂಡ್ರು ಗಮಲ ಬರಲ್ಲ. ನೀವು ಅದು ಸೀಸನ್ನಾಗಿ ಬೆಳೆದಿರೋದು ಮತ್ತೆ ಸಾವಯವದಲ್ಲಿ ಬೆಳೆದಾಗ ದೂರದಿಂದನೇ ನೀವು ಅಂತಂದ್ರೆ ಸಾಕು ಗಮಲ ಆಗುತ್ತೆ. ನಾನು ನಿನ್ನೆ ಎಲ್ಲೋ ಒಂದು ಅರಿಶಿನ ತಗೊಂಡಿದ್ದೆ, ಅದು ಒಂದು ಜಿಯಾಗ್ರಫಿಕ್ ಇಂಡಿಕೇಟರ್ ಅಂತ ಹೇಳ್ತಾರಲ್ಲ, GI, ಆ GI ಅರಿಶಿನ ಟರ್ಮರಿಕ್ಕು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ತಗೊಂಡು ಅದನ್ನ ತೆಗೆದ್ರೆ ಸಾಕು ಗಮ್ ಅಂತ ಬರುತ್ತೆ ಹಿಂಗೆ ಸ್ಮೆಲ್. ಅರಿಶಿನಕ್ಕಿಂತ ಗಮ್ಮಲಿದೆ, ನನಗೆ ಆಶ್ಚರ್ಯ ಆಯ್ತು. ಸೊ ನನಗೆ ಆ ಪಕ್ಕ ಗೊತ್ತಾಗುತ್ತೆ ಅದು ನಿಮಗೆ ಆರ್ಗ್ಯಾನಿಕ್ ಅಂತಂತ. ಸೊ ನಮ್ಮಲ್ಲೇ ಇದ್ದಾರೆ ಟೆಸ್ಟರ್ಗಳು, ನಾವು ಯಾವ ಸರ್ಟಿಫಿಕೇಷನ್ಗಳನ್ನ ಹುಡುಕ್ಬೇಕಾಗಿಲ್ಲ. ಸೊ ಸಾವಯವಕ್ಕೂ ರಾಸಾಯನಿಕಕ್ಕೂ ನಾವೇ ಕಂಡುಹಿಡಿಬೋದು. ಆಮೇಲೆ ಮಾರೋ ರೈತ ಗೊತ್ತಾಗ್ತಿರುತ್ತೆ, ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ, ಮಾರೋ ರೈತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವ್ನು ಕಳ್ಳನೋ ಸುಳ್ಳನೋ ಅಂತ ನಿಮ್ಮೊಳಗಿರೋ ಸತ್ಯ ಮಾತಾಡ್ತಿರುತ್ತೆ. ಹಾಗೆ ಸರ್, ಇತ್ತೀಚೆಗೆ ಒಂದು ಸುದ್ದಿ ಕೇಳಿದ್ದೀರಾ ನೀವು, ತಿನ್ನೋ ತರಕಾರಿಯಲ್ಲೂ ಕೂಡ ವಿಷ ಇದೆ ಅಂತ ಹೇಳಿ, ಬದನೆಕಾಯಿ ಆಗಿರ್ಬೋದು, ಬೀಟ್ರೋಟ್, ಇದ್ರಲ್ಲೆಲ್ಲ ಜಾಸ್ತಿ ಸೀಸದ ಅಂಶ ಇದೆ ಅಂತ ಕೇಳಿದ್ರಿ. ಅಂಡ್ ಬೇಗ ಹಣ್ಣಾಗ್ಬೇಕು ಅಂತ ಹೇಳಿ, ಬೇಗ ಬೆಳೆ ಬರಬೇಕು, ಹೆಚ್ಚು ಬೆಳೆ ಬರಬೇಕು ಅಂತ ಮೋರ್ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸೊ ಎಷ್ಟು ಎಫೆಕ್ಟ್ ಆಗ್ತದೆ ಅದು ಹ್ಯೂಮನ್ಸ್ಗೆ ಅಂತ? ಏನು ಅದು ಹೌದು, ಸತ್ಯ. ಅದು ಬೆಂಗಳೂರು ಸುತ್ತಮುತ್ತ ಇರೋ ನೀರೇನೇ ಇದೆಯಲ್ಲ, ಅದು ಕಂಪ್ಲೀಟ್ ಏನಂತಂದ್ರೆ ಏನು ನಗರದಿಂದ ಹೋಗುವಂಥ ಕೊಳಚೆ ನೀರಿನ ಸೋರ್ಸಿಂದಲೇ ಹೆಚ್ಚು ಬೆಳೆಯುವಂಥದ್ದು. ಸೊ ಅದನ್ನ ಮಾಡಿರೋರು ನಾವೇನೆ, ಅವ್ರ ರೈತರ ಮೇಲೆ ದೂರ ಹೇಳಬಾರ್ದು. ನಗರದವ್ರು ಬಿಟ್ಟಿರೋದ್ರಿಂದ ಅವ್ರು ಅದನ್ನೇ ವಾಪಸ್ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ನೀವು ಅಲ್ಲುಜ್ಜೋ ಪೇಸ್ಟಿಂದ, ನೀವು ಹಾಕೋ ಕಾಸ್ಮೆಟಿಕ್ಸಿಂದ, ಶಾಂಪೂಯಿಂದ ಹಿಡಿದು ಎಲ್ಲದನ್ನು ಪ್ರತಿದಿನ ಎಲ್ಲರೂ ಒಂದಿಷ್ಟು ನೀರನ್ನು ನದಿಗೆ ಬಿಡ್ತಾ ಇರೋದ್ರಿಂದ ನದಿನಲ್ಲಿ ಕೊಳಚೆ ನೀರಾಗಿ ಹೋಗ್ತಾ ಇದ್ದಾವೆ. ಅದರಲ್ಲೇ ಬೆಳೆದು ಅವ್ರು ಕಳಿಸ್ತಿದ್ದಾರೆ. ರೈತರುಗಳ ಮೇಲೆ ಹೇಳೋದಲ್ಲ. ಪರಿಹಾರಗಳೇನು? ಈಗ ನಾನು ಅಟ್ಲೀಸ್ಟ್ ನನ್ನನ್ನು ನಾನು ನೋಡ್ಕೋಬೇಕಂದಾಗ ಪರಿಹಾರಗಳೇನು? ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಾ, ಮೊದಲನೇದು. ಸೊ ಸಣ್ಣ ಸಣ್ಣ ಕೈ ತೋಟಗಳು ನೀವು ಏನು ಮಾಡ್ಕೊಳಕ್ಕೆ ಸಾಧ್ಯ ಆಗಬೇಕು. ನೋಡಿ, ಈಗ ನೀವು ಇಲ್ಲೇ ಅಂತಲ್ಲ, ಬೆಂಗಳೂರು ಅಂತಲ್ಲ, ನಾನು ನಮ್ಮ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಸಂತೆನಲ್ಲಿ ಕೇಳಿದೆ ಎಲ್ಲಿದು ತರಕಾರಿ ಅಂತ, ಬೆಂಗಳೂರಿಂದ ಬರುತ್ತೆ ಅಂತಂತಾರೆ. ಸೊ ನಮ್ಮ ಹಳ್ಳಿಗಳಲ್ಲಿ ಏನಾಗಿದೆ, ಎಲ್ಲ ದುಡ್ಡುಗಳು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಕೃಷಿ ಒಳಗಡೆಗೆ ದುಡ್ಡು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಆಹಾರ ಬೆಳೀತಾ ಇದ್ದ, ಖುಷಿನ ಬೆಳೀತಾ ಇದ್ದ ಕೃಷಿ ಇವತ್ತು ದುಡ್ಡು ಬೆಳೆಯುವಂಥ ಕೃಷಿ ಆಗುತ್ತೆ. ಹಂಗಾಗಿ ಅಲ್ಲಿ ಒಂದು ಕೈ ತೋಟ ಮಾಡ್ಕೊಳ್ಳೋದು ಅದೆಷ್ಟು ಖುಷಿ ಇರುತ್ತೆ. ಬೆಂಗಳೂರಿನಲ್ಲೂ ಅಷ್ಟೇ ಅರ್ಬನ್ ಗಾರ್ಡನರ್ಸ್ಗಳು ತುಂಬ ದೊಡ್ಡ ಮಟ್ಟಕ್ಕೆ ಕೈ ತೋಟಗಳು ಮಾಡ್ಕೊತಿದ್ದಾರೆ. ಅದೊಂದು ಪ್ರೀತಿ ಇರುತ್ತೆ ಅಲ್ಲಿ. ಆ ಕೃಷಿ ಅಂದರೆ ಕೈ ತೋಟ ಮಾಡ್ತಾ ಇದ್ದರೆ, ಆ ಗಿಡಗಳ ಜೊತೆಗೆ ಹೋಗಿ ನೀವು ಎಂಗೇಜ್ ಆದರೆ ನಿಮಗೆ BP ಕಾಯಿಲೆ ಇದ್ದರೆ ಕಡಿಮೆ ಆಗುತ್ತೆ BP. ಸೊ ಹಂಗಾಗಿ ಆ ಕೈತೋಟಗಳನ್ನು ನಾವು ಜಾಸ್ತಿ ಮಾಡಬೇಕು. ಕೈತೋಟಗಳು ಈ ದೊಡ್ಡ ಈ ಒಂದು ನಮ್ಮ ದೇಶದಲ್ಲಿ ಮಕ್ಕಳುಗಳು ಎದುರಿಸ್ತಾ ಇರೋ ರಕ್ತಹೀನತೆ ಸಮಸ್ಯೆ ಇದೆ. ಸೊ ದೊಡ್ಡ ಸಮಸ್ಯೆ ಇದೆ. ಆಮೇಲೆ ಈ ಒಂದು ಕ್ವಾಲಿಟಿ ಫುಡ್ ಅಂತಂದಾಗ ಓಕೆ, ವಿಟಮಿನ್ಗಳು ಸಮೃದ್ಧವಾಗಿರೋಂಥ ಆಹಾರಗಳು, ತರಕಾರಿಗಳು, ಅವುಗಳನ್ನು ಬೆಳ್ಕೊಳ್ಳೋ ಅಂಥದ್ದು ಆಗಬೇಕು. ಬೆಳ್ಕೊಂಡ್ರೆ ಮಾತ್ರ ಅದು ಸಂಪೂರ್ಣವಾಗಿ ಸಾವಯವ ಅಂತ ಹೇಳ್ಬೋದು. ಎರಡನೇದು, ಈ ಥರದ ಸಾವಯವ ರೈತರ ಸಂತೆಗಳಾಗಬೇಕು, ಅದು ಎರಡನೇದು. ಮತ್ತು ಮೂರನೇದು ನಾನು ಹೇಳೋದೇನಂತಂದರೆ, ನಾವು ನ್ಯಾಚುರಲ್ ಆಗಿರೋಂಥದ್ದನ್ನು, ಉದಾಹರಣೆ ನೋಡಿ, ಈಗ ಟೊಮೊಟೊ ಇಲ್ದಲೇ ಸಾರೇ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋ ಥರದ ಮನಸ್ಥಿತಿ ಬಂದುಬಿಟ್ಟಿದ್ದಾರೆ ಎಲ್ಲ ಬಹುಪಾಲು ಜನ ಹೆಣ್ಮಕ್ಳುಗಳು. ಆದರೆ ನಮ್ಮ ಹುಣಸೆ ಹಣ್ಣು ಎಂಥ ಅದ್ಭುತವಾದ, ಹಿಂದೆಲ್ಲ ಹುಣಸೆ ಹಣ್ಣು ಹಾಕಿನೇ ಹೆಚ್ಚು ಸಾಂಬಾರು ಮಾಡೋದು, ಹೆಚ್ಚು ಸಾಂಬಾರು. ಯಾವತ್ತೋ ಒಂದಿನ ಟೊಮೊಟೊ ಹಣ್ಣು ಸಾರು ಮಾಡೋದು, ಇವತ್ತು ದಿನ ಟೊಮೊಟೊ ಹಣ್ಣು ಸಾರು ಬೇಕು. ಅದು ಸೀಸ ಪ್ಲಸ್ ಸೀಸ, ಟೊಮೊಟೊ ಪ್ಲಸ್ ಸೀಸ, ಅದು ಸಾಂಬಾರು ಅಂತ ಹೇಳಬೇಕು. ಹಂಗೆ ಹೇಳಂಗಿಲ್ಲ, ಬರೀ ನೀವು ಟೊಮೊಟೊ ಪ್ಲಸ್ ಸೀಸ ಹಾಕಿದ್ದಿ ಸ್ವಲ್ಪ ಅಂತ ಹೇಳಬೇಕು. ಎಸ್, ಈಗ ಆರೋಗ್ಯ ಚೆನ್ನಾಗಿರ್ಲಿ, ಡಾಕ್ಟರ್ಸ್ ಹೇಳ್ತಾರೆ ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಅಂತ ಹೇಳಿ. ಇವಾಗ ಅದೇ ತರಕಾರಿ ಹಣ್ಣು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರೋಂತಹ ಪರಿಸ್ಥಿತಿ ಆಗ್ತಾ ಇದೆ. ಹೌದು, ತಿನ್ನಬೇಕಾಗುತ್ತೆ ಕೆಲವು ಸರಿ. ಅದರಲ್ಲಿ ಒಳ್ಳೊಳ್ಳೆ ವಿಟಮಿನ್ಸ್ಗಳಿರೋದ್ರಿಂದ ತಿನ್ನಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಉಪ್ಪಿನ ನೀರಲ್ಲೆಲ್ಲ ತೊಳೆದು ತಿನ್ನೋದ್ರಿಂದ ಕಡಿಮೆ ಅಂತ ಹೇಳ್ತಾರೆ. ಸೊ ಆದರೆ ಈ ಥರದ ದಾರಿಗಳನ್ನ ನಾವು ಹುಡುಕೋಬೇಕು ಆದಷ್ಟು. ನೋಡಿ, ಕಾಳುಗಳು ಹೆಚ್ಚು ಹುರುಳಿಕಾಳು, ನಿಮಗೆ ಯಾವ ಕಂಟಾಮಿನೇಷನ್ ಇರಲ್ಲ, ಕಡಿಮೆ, ತುಂಬ ಕಡಿಮೆ. ಹುರುಳಿಕಾಳಲ್ಲಿ ಇರೋದು ತುಂಬ ಕಡಿಮೆ, ನ್ಯಾಚುರಲ್ಲ ಬೆಳೆಯುತ್ತೆ. ಆದರೆ ಹುರುಳಿಕಾಳು ಎಷ್ಟು ಜನ ತಿಂತೀವಿ ನಗರದಲ್ಲಿ? ಅಪರೂಪ. ಹುರುಳಿಕಾಳು ಸಾರು, ಹುರುಳಿಕಟ್ಟು ಸಾರು, ಹುರುಳಿಕಾಳು ಪಲ್ಯ. ಸೊ ಈ ಹುರುಳಿಕಾಳಲ್ಲಿ ಮಾಡೋ ಈ ಥರದ್ದು ನ್ಯಾಚುರಲ್ ಆಗಿ ಕಂಟಾಮಿನೇಷನ್ ಇಲ್ಲದಲೇ ಇರುವಂಥ ಆಹಾರಗಳನ್ನು ನಾವು ಹುಡುಕಬೇಕು. ಸೊ ಅದರಲ್ಲಿ ಈ ಥರದ ಕಾಳುಗಳು ಹೆಚ್ಚು ಬಳಸೋದಕ್ಕೆ ಸಾಧ್ಯ ಇದೆ. ಸೊ ಮತ್ತು ಎರಡನೇದು, ನೀವು ಈ ರೀತಿ
ನೇರವಾಗಿ ರೈತರಿಂದ ಖರೀದಿ ಮಾಡೋವಂಥದ್ದು. ನೋಡಿ ಈಗ ಹಲಸಿನಕಾಯಿ ಸೀಸನ್ ಬಂತು. ಹಲಸಿನಕಾಯಿ ಕಂಟಾಮಿನೇಷನ್ ಅಲ್ಲ, ಯಾಕೆಂದರೆ ಸೊ ಅದು ಆದಷ್ಟು ಹೊರಗಡೆಯಿಂದ ಬರುತ್ತೆ, ಅಥವಾ ಈ ನೀರು ಇಲ್ದಲೆ ಮಳೆ ನೀರಿನಲ್ಲಿ ಬೆಳೆಯುವಂಥದ್ದು ಅದು. ಸೊ ಈ ಥರ ಎಲ್ಲಿ ರೆಸಿಡ್ಯೂಸ್ ಕಡಿಮೆ ಇರೋಂಥ ಫುಡ್ಡುಗಳು ಜಾಸ್ತಿ ಮಾಡಿ ರೆಸಿಡ್ಯೂಸ್ ಇರುವಂಥ ತರಕಾರಿನ ಕಡಿಮೆ ಮಾಡಬೇಕಷ್ಟೆ. ಓಕೆ, ಇವಾಗ ಹಂಗಿದ್ರೆ ಈ ಕೃಷಿಯಿಂದ ಬರೋ ಕಸದಿಂದ ರಸ ಯಾವ ರೀತಿ ಮಾಡ್ಕೊಳ್ಬೋದು, ಮತ್ತೆ ಈ ಜೈವಿಕವಾಗಿ ಏನು ಗೊಬ್ಬರ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಒಂದು ಸಲಹೆ ಕೊಡೋದಾದ್ರೆ ರೈತರಿಗೆ? ನೋಡಿ, ಕಸದಿಂದ ರಸ ಅಂದರೆ, ಕಸ ಅಂತ ಅನ್ನೋದೇ ಮೊದಲನೇ ಒಂದು ಪ್ರಶ್ನೆ, ಕಸದ ಮುಂದೆನೇ ಒಂದು ಪ್ರಶ್ನೆ ಹಾಕೊಂಡು ಮಾತಾಡಬೇಕು. ಕಸ ಅಂತ ಯಾಕೆ ಆಗುತ್ತೆ? ನಿಸರ್ಗದಲ್ಲಿ ಯಾವುದು ಕಸ ಅಂತ ಇಲ್ಲ, ಅದೊಂದು ಒಂದು ಸೈಕಲ್ನ ಭಾಗವಾಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಎಲ್ಲದೂ ಕೂಡ ಉಪಯುಕ್ತವಾಗಿರುವಂಥದ್ದೇನೆ ನಿಸರ್ಗದಲ್ಲಿ ಇರುವಂಥದ್ದು, ಒಂದಿಲ್ಲೊಂದು ರೀತಿಯಲ್ಲಿ ಉಪಯುಕ್ತವಾಗಿರುವಂಥದ್ದೇನೆ. ರೈತರು ನಾವು ಆ ಅರಿವಿನ ಕಣ್ಣಿನಿಂದ ನೋಡಬೇಕು ಮೊದಲು. ಇದು ಇಲ್ಲಿ ಯಾಕಿದೆ, ಇದರಿಂದ ಏನು ಮಾಡ್ಬೋದು, ಇದನ್ನು ಹೇಗೆ ಬಳಸ್ಬೋದು. ಸೊ ಆ ಅರಿವಿನ ಕಣ್ಣಿನಿಂದ ನೋಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಇದಾದರೂ ಕೂಡ ನಮ್ಮ ಕಸ ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಸೊ ನಾವು ಅದನ್ನು ಹೇಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದಾಗ ಡೆಫಿನೆಟಾಗಿ ಅದು ಉಪಯೋಗ ಆಗುತ್ತೆ. ಈಗ ಉದಾಹರಣೆಗೆ ನಾನು ಎಕ್ಸಾಂಪಲ್ ಹೇಳ್ತಿರೋದು, ಸೊ ಈಗ ನಮ್ಮಲ್ಲಿ ಅನೇಕ ಜಾತಿ ಕಳೆ ಗಿಡಗಳಿದ್ದಾವೆ, ಕಳೆ ಸಸ್ಯಗಳಿದ್ದಾವೆ. ಸೊ ಕಳೆ ಸಸ್ಯಗಳು ನಿಜವಾಗೂ ಅವಕ್ಕೂ ಬದುಕೋ ಹಕ್ಕಿದೆ, ಬರೀ ಬೆಳೆಗಳಿಗೆ ಅಷ್ಟೇ ಅಲ್ಲ. ಈ ಭೂಮಿ ಇರೋದು ಬರೀ ಬೆಳೆಗಳಿಗೆ ಅಂತ ಯೋಚನೆ ಮಾಡೋದು ತಪ್ಪು ನಾವು. ಸೊ ಕಳೆಗಳು ಬೆಳೆದಷ್ಟು ಕೂಡ ಅವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತವೆ. ಕಳೆಗಳು ಭೂಮಿಯ ಫಲವತ್ತತೆ ಇಂಡಿಕೇಟರ್, ಯಾವ ಅಂಶ ಕೊರತೆ ಆಗಿದೆ ಅಂತ ಅನ್ನೋದನ್ನು ನಿಮ್ಗೆ ಹೇಳ್ತಿರ್ತವೆ. ಸೊ ಹಂಗಾಗಿ ಆ ಕಳೆಗಳನ್ನು ಕೂಡ ನಾವು ಗೊಬ್ಬರವಾಗಿ ಬಳಸೋಕ್ಕೆ ಸಾಧ್ಯ ಇದೆ, ಆಹಾರವಾಗಿ ಬಳಸೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೀವು ಮಾರಾಟ ಮಾಡೋಕ್ಕೂ ಸಾಧ್ಯತೆ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಮಾರಾಟ ಮಾಡ್ಬೋದು. ನೀವು ಬೇಲಿನಲ್ಲಿರೋ ಕಡ್ಡಿಗಳು, ಸೊ ಈ ಪ್ರತಿಯೊಂದನ್ನು ಕೂಡ ಅದನ್ನು ನೀವು ಆಕರ್ಷಕಗೊಳಿಸಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ಇವಾಗ ಮತ್ತೊಂದು ಹಣ್ಣು ತರಕಾರಿಗಳಿಗೆ ಸೀಡ್ಸ್ಗಳನ್ನ ಬೆಳೆಯುವಾಗ ಅದನ್ನು ಕೂಡ ಇವಾಗ ಖರೀದಿ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಾನು ಕೇಳಿರೋ ಮಟ್ಟಿಗೆ ರೈತರೇ ಉತ್ಪತ್ತಿ ಮಾಡ್ತಾರೆ, ಆ ರೀತಿ ಸಮಥಿಂಗ್ ಇತ್ತು. ಇವಾಗ ಆಚೆಯಿಂದ ಅದನ್ನು ಖರೀದಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ಬೋದು, ಹೇಗೆ ಅವರೇ ಉತ್ಪಾದನೆ ಮಾಡ್ಕೊಳ್ಬೋದು ಅಂತ? ಹೌದು, ಅದು ತುಂಬ ಇಂಪಾರ್ಟೆಂಟ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಈಗ ಒಂದು ಕೃಷಿ ಶುರುವಾಗದೆ ಬೀಜದಿಂದ. ಆ ಬೀಜ ಕೃಷಿಯ ಮೊದಲನೇ ಹೆಜ್ಜೆ. ಎಲ್ಲಿ ನೀವು ಬೀಜವನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಇಡೀ ಕೃಷಿ ಇದನ್ನು ನೀವು ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ. ನಿಮ್ಮ ಫೇಲ್ಯೂರ್ ಶುರುವಾಗದೆ ಬೀಜದ ಆಯ್ಕೆ ಮಾಡೋದ್ರಿಂದ. ಸೊ ಹಾಗಾಗಿ ನಾವು ಇವಾಗ ಹೆಚ್ಚು ಹೇಳ್ತಾ ಇರೋವಂಥದ್ದು ಏನಂತಂದರೆ, ನಾವು ದೇಸಿ ಬೀಜಗಳನ್ನು ನಾವು ಹೆಚ್ಚು ಬಳಸೋದು. ದೇಸಿ ಬೀಜಗಳಂದರೆ ನಮ್ಮ ಪರಂಪರೆಯಿಂದ ಬಂದಿರೋವಂಥವು ನಾಟಿ ಬೀಜಗಳು. ಇವೇನಂತಂದರೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವ್ರ ತಾತ ಅವ್ರುಗಳು ಬೆಳೆಸ್ಕೊಂಬಂದಿರೋವಂಥ ಬೀಜಗಳು. ಈ ನೆಲದ ಜೊತೆಗೆ ಮಳೆ ನೀರು ಗಾಳಿ ಜೊತೆ ಗುದ್ದಾಡ್ಕೊಂಡು ಬದುಕಿದಾವೆ ಅವೆಲ್ಲ. ಸೊ ಅವಕ್ಕೆ ಒಂದು ತಾಕತ್ತಿದೆ. ಅವು ಲ್ಯಾಬಲ್ಲಿ ಬೆಳೆದಿರೋವಂಥ ಪೊಳ್ಳು ಬೀಜಗಳಲ್ಲ, ಅವು ನಾಟಿ ಬೀಜಗಳು. ಅವು ಈ ನೆಲದೊಳಗಡೆಗಿಂದ ಹುಟ್ಟಿರೋ ಅಂಥ ಈ ಎಲ್ಲ ಸವಾಲುಗಳಿಗೆ ಎದುರಿಸಿ ಗಟ್ಟಿಯಾಗಿ ನಿಂತಿರೋ ಅಂಥ ಬೀಜಗಳು. ಈ ನಾಟಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲು ಇಂಪಾರ್ಟೆಂಟ್. ನಾನು ಕೇಳಿದ್ದೀನಿ, ಅಲ್ಲಿ ಎಂತ ಕಲ್ಲು ಮುಳ್ಳು ಕೆಲವೊಂದ್ ಕಡೆ ಇದ್ರೂ ಚಂದ ಗಿಡ ಬಂದಿರುತ್ತೆ, ಆಗ ಏನ್ ಸ್ಟ್ರಾಂಗ್ ಆಗಿ ಬಂದಿದೆ ನೋಡು ಒಂದು ಮಾತ್ರ ಇದೆ. ಅದು ಇಂಪಾರ್ಟೆಂಟ್. ಸೊ ಅವು ಗಟ್ಟಿಯಾಗಿ ಈ ಕ್ಲೈಮೇಟ್ ಚೇಂಜ್ ಎದುರಿಸೋದಕ್ಕೆ ಸಹಾಯ ಆಗುತ್ತೆ. ಎರಡನೇದು, ಸೊ ಈ ಬೀಜಗಳು ಮತ್ತೆ 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 ನಾವು ಬಳಸಬಹುದು ಕೃಷಿನಲ್ಲಿ. ಮತ್ತೆ ಹೋಗಿ ಕಂಪನಿ ಹತ್ರ ಕೈ ಚಾಚ್ ಆಗತ್ತೆ ಇರಲ್ಲ. ಏಕೆಂದ್ರೆ ಕೃಷಿ ಒಳಗಡೆಗೆ ನೋಡಿ, ಕೃಷಿ ರಾಜಕಾರಣವನ್ನು ನೋಡಿದಾಗ ಫಸ್ಟ್ ಕಂಪನಿಯವರು ಬೀಜ ಕೊಡ್ತೀವಿ ಅಂತ ಬರ್ತಾರೆ. ಬೀಜ ಕೊಟ್ಟ ಮೇಲೆ ನೀವು ಗೊಬ್ಬರಕ್ಕೆ ಔಷಧಿಗೆ ಅವ್ರ ಹತ್ರನೇ ಹೋಗ್ಬೇಕು. ಸೊ ಮತ್ತೆ ನೀವು ಒಂದು ಸೆಂಟ್ರನ್ನೇ ಶಿಫ್ಟ್ ಆದಂಗೆ ಆಗುತ್ತೆ. ಕೃಷಿಯ ಕೇಂದ್ರ ಏನಿದೆಯಲ್ಲ, ಹಳ್ಳಿ ಅಥವಾ ನಾಟಿ ಬೀಜ ಇದಾಗಿ ಸೆಂಟರು, ಅದು ಮಲ್ಟಿನ್ಯಾಷನಲ್ ಕಂಪನಿಯ ಕೇಂದ್ರಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಈ ನಾಟಿ ಬೀಜಗಳನ್ನು ನಾವು ಮತ್ತೆ ಮತ್ತೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಾರಾಟ ಮಾಡ್ಬೋದು. ಸೊ ನಮಗೆ ಮಾರಾಟ ಮಾಡುವ ಹಕ್ಕಿದೆ. ನಾವು ಬೆಳೆದಿರುವಂಥ ನಾಟಿ ಬೀಜಗಳನ್ನು ರೈತರು ಬೇರೆಯವ್ರ ಜೊತೆಗೆ ಹಂಚ್ಕೋಬಹುದು, ನಮ್ಮ ಅಕ್ಕಪಕ್ಕ ಇರೋರ ಜೊತೆಗೆ, ಮತ್ತು ಬೇರೆಯವ್ರಿಗೆ ಸುತ್ತಮುತ್ತ ನಾವು ಮಾರಾಟ ಮಾಡ್ಬೋದು. ಸೊ ಇದು
ಆಗಬೇಕು. ಒಂದಷ್ಟು ಹುಷಾರಾಗಿ ರೈತ ಕಲ್ತ್ಕೋಬೇಕು. ಹಿಂದೆಲ್ಲ ಇತ್ತು, ರೈತಗಳು ಒಳ್ಳೊಳ್ಳೆ ತೆನೆಗಳನ್ನ ಆಯ್ಕೆ ಮಾಡ್ಕೊತಿದ್ರು. ಬೆಸ್ಟ್ ಯಾವ್ದು ಚೆನ್ನಾಗಿ ಬಂದಿರುತ್ತೆ, ಯಾವುದು ರೋಗ ಇರಲ್ಲ, ಯಾವುದಕ್ಕೆ ಕೀಟ ಇರಲ್ಲ, ಯಾವುದು ಕೆಳಗಡೆ ಬಿದ್ದಿರಲ್ಲ, ಗಟ್ಟಿಯಾಗಿ ನಿಂತಿರುತ್ತೆ, ಇಂಥದ್ದು ನೋಡಿ ತೆನೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದಿನ ಜನ್ರೇಷನ್ಗೆ, ಮುಂದಿನ ವರ್ಷಕ್ಕೆ ಅದು ಒಳ್ಳೆ ಕಾಳುಗಳಾಗಿ ನಮಗೆ ಬಿತ್ತನೆ ಬೀಜ ಆಗುತ್ತೆ ಅದು. ಸೊ ಇದನ್ನ ರೈತರುಗಳು ಅಳವಡಿಸ್ಕೋಬಹುದು, ಮಾಡ್ಬೋದು. ಓಕೆ, ನಿಮಗೀಗ ಅನ್ಸತ್ತಾ ಸ್ವಲ್ಪ ರೈತರು ಕೂಡ ಜಾಸ್ತಿ ಕಮರ್ಷಿಯಲ್ ಆಗಿ ನೋಡ್ತಾರೆ ಅಂತ? ಇವಾಗ ಕೆಲವೊಂದು ಏನಂದ್ರೆ ಈ ಅಡಿಕೆ, ತೆಂಗು ಇವೆಲ್ಲ ಬಂದು ಕಮರ್ಷಿಯಲ್ ಬೆಳೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಜಾಸ್ತಿ ಲಾಭ ಬರುತ್ತೆ ಈ ಭತ್ತ, ಗೋಧಿ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಹಾಗಾಗಿ ಅದ್ರ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ ಅಂತ ನಿಮಗೇನಾರು ಅನ್ಸುತ್ತಾ? ಹೌದು, ಇತ್ತೀಚೆಗೆ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲೋ ಒಂದು ಕಡೆ ಕೃಷಿಯ ಶ್ರೀಮಂತಿಕೆಯ ಮಾನದಂಡಗಳೇ ಬದಲಾಗಿದೆ. ಉದಾಹರಣೆಗೆ ನಾವು ಹಳ್ಳಿನಲ್ಲಿ ಒಬ್ಬ ರೈತರು ಅಂತಂದರೆ ಅವನಿಗೆ ಅದೆಷ್ಟು ಉದ್ದ ಮೆದೆ ಇತ್ತು ಅವನ ಮನೆ ಹತ್ರ, ಅವನಿಗೆ ಎಷ್ಟು ಕಾಳಾಯಿತು ಅನ್ನೋ ಮಾನದಂಡದಲ್ಲಿ ಕೃಷಿಯನ್ನು ಅಳಿತಾ ಇದ್ರು. ಇವತ್ತು ಹಂಗಲ್ಲ, ಅವನ ಮನೆಯಲ್ಲಿ ಕಾರ್ ಇದೆಯೋ, ಮನೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾನೆ, ಎಷ್ಟು ಹೊಲ ಇದೆ, ಟಿವಿ ಎಷ್ಟು ಇಂಚ್ ಇದೆ, ಸೊ ಅವ್ರ ಮನೆಗೆ ಫ್ರಿಡ್ಜ್ ಇದೆಯೋ ಇಲ್ವೋ, ಅವ್ರ ಮನೆಗೆ ಶುಗರ್ ಇದೆಯೋ ಇಲ್ವೋ, ಈ ಥರ ಎಕ್ಸಾಂಪಲ್. ಸೊ ಕೃಷಿ ಮಾನದಂಡಗಳು ಬದಲಾಗಿರೋದು ಏನಕ್ಕೆ ಅಂದರೆ ಆ ದುಡ್ಡಿನ ಮೂಲದಿಂದ ನಾವೆಲ್ಲದನ್ನು ಅಳಿಯಕ್ಕೆ ಶುರು ಮಾಡಿದ್ಮೇಲೆ. ಮೊದಲು ಹಿಂದೆ ನಾನು ಹೇಳಿದ ಕೃಷಿಯನ್ನು ಅಲ್ಲಿ ಸಿಗ್ತಾ ಇದ್ದ ಖುಷಿ ಎಲ್ಲ ಒಂದು ಕಡೆಗೆ ಮಿಸ್ ಆಗಿದೆ, ಎಲ್ಲದನ್ನು ದುಡ್ಡಿಂದ ಅಳಿಯಕ್ಕೆ ಶುರು ಮಾಡಿದ್ಮೇಲೆ. ಅದು ಮಿಸ್ ಆಗಿರೋದ್ರಿಂದ ಸಹಜವಾಗಿ ನಮ್ಮ ಮನೆ ಹತ್ರ 4 ಹೂವಿನ ಗಿಡ ಹಾಕೋಣಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ ಜನ ಇವಾಗ. ಆ ಹೂವಿನ ಗಿಡದ ಜಾಗದಲ್ಲಿ 4 ಅಡಿಕೆ ಗಿಡ ಇದ್ದರೆ ಇನ್ನೊಂದು 4 kg ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ಅಷ್ಟು ಯೋಚನೆ ಕಮರ್ಷಿಯಲ್ ಆಗ್ತಾ ಇದ್ದಾರೆ. ಸೊ ಅದ್ರ ಬದಲು ಕಮರ್ಷಿಯಲ್ ಆಗಿ ಬೆಳೀರಿ, ಕಮರ್ಷಿಯಲ್ ಬೆಳೆಗಳನ್ನು ಬೆಳೀತಾ ನಾವು ಏನು ತಿಂತಾ ಇದೀವೋ ಆಹಾರಗಳನ್ನು ಅದನ್ನು ಗುಣಮಟ್ಟದಲ್ಲಿ ಬೆಳ್ಕೊಳ್ಳೋವಂಥದ್ದು, ಮತ್ತು ಅದನ್ನು ಸಂಭ್ರಮಿಸೋವಂಥದ್ದು. ಅದ್ರ ಜೊತೆಗೆ ಒಂದು ಸಂಭ್ರಮ. ಅಡಿಕೆ ಗಿಡದಲ್ಲಿ ಎಷ್ಟು ಸಂಭ್ರಮ ಮಾಡ್ತೀರಾ ನೀವು, ಅಥವಾ ಒಂದು ರಬ್ಬರು, ಇನ್ನೊಂದೇನೋ ಕಾಫಿನೋ, ಏನು ಸಂಭ್ರಮ ಇದೆ. ಅದೇ ಒಂದು ಭತ್ತದ ಗದ್ದೆಯಲ್ಲಿ ನೋಡಿ ಎಷ್ಟು ಖುಷಿ ಇರುತ್ತೆ, ಭತ್ತ ಕೀಳೋದು, ಕೆಸರೊಳಗಡೆ ಆಡೋದು. ಸೊ ಅದು ಎಷ್ಟು ಖುಷಿ ಇರುತ್ತೆ. ಮತ್ತು ತೆನೆ ಬಂದಾಗ ಅದನ್ನು ಬಡಿಯೋದು, ಕಾಳು ಮಾಡೋದು, ಸುಗ್ಗಿ ಮಾಡೋದು, ಹಬ್ಬ ಮಾಡೋದು, ಇದೆಲ್ಲ ಈ ಖುಷಿ ಮಿಸ್ ಆಗ್ತಾ ಇದೆ ಕೃಷಿ ಒಳಗಡೆಗೆ. ಸೊ ಇದು ರೈತರು ಕೂಡ ನಾವು ಎಥಿಕಲ್ ಆಗಬೇಕಾಗಿದೆ. ನಾವು ನಮ್ಮ ಕೃಷಿ ಬದುಕನ್ನು ಘನತೆ ಎತ್ತಿಡಬೇಕಂದ್ರೆ ಆ ಎಥಿಕ್ಸ್ಗಳನ್ನು ನಾವು ಅನುಸರಿಸಬೇಕು, ಅದನ್ನು ಆ ಬದ್ಧತೆನ ತೋರಿಸ್ಬೇಕು ಕೃಷಿಗೆ. ಇದು ನಾವು ಮಾಡಬೇಕಂತ. ಸರ್, ಇವಾಗ ಹಾಗಿದ್ರೆ ಕೃಷಿಗೆ ಬರಬೇಕು ಅನ್ನೋ ಯುವಕರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ, ಏನು ಟಿಪ್ಸ್ ಕೊಡ್ತೀರಾ? ನಾನು ಕೃಷಿಗೆ ಬರಬೇಕಂತ ಅನ್ನೋರಿಗೆ ನಾವು ಕೃಷಿ ಬದುಕು ಅಂತಂದರೆ ಸೋಕಾಲ್ಡ್ ಆದ ಒಂದೇನೋ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬರಬೇಡಿ. ಅಲ್ಲಿ ಅದ್ರ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಬನ್ನಿ. ಘನತೆಯಿಂದ ನಾನು ಆ ಕೃಷಿ ಬದುಕಿಗೆ ಒಂದಷ್ಟು ಘನತೆಯನ್ನು ತಂದು ಕೊಡ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಬನ್ನಿ. ಮತ್ತು ಹಿಂದಿನವರು ಮಾಡ್ತಾ ಇರೋ ಕೃಷಿ ವಿಧಾನಗಳನ್ನು ನೋಡಿ ವಿಜ್ಞಾನವನ್ನೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ವಿಜ್ಞಾನದಲ್ಲೂ ಕೂಡ ಒಳ್ಳೆಯದಿದೆ, ಆ ವಿಜ್ಞಾನನೂ ಅರ್ಥ ಮಾಡಿಕೊಂಡು ಹಿಂದಿನ ಪರಂಪರೆಯಿಂದ ಬಂದಿರೋವಂಥ ಜ್ಞಾನ ಇದೆ, ಅವೆರಡನ್ನೂ ಸೇರಿಸಿಕೊಂಡು ನೀವು ನಿಸರ್ಗದ ಜೊತೆಗೆ ನೀವು ಕೃಷಿಯನ್ನು ಮಾಡೋದಾದರೆ, ಮತ್ತು ನಿಮ್ಮ ಅರಿವನ್ನು, ನಾಲೆಡ್ಜ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಲಾಭದಾಯಕ ಮಾಡ್ಬೋದು, ಕೃಷಿ ಬದುಕಿಗೆ ಒಂದು ಘನತೆ ತಂದು ಕೊಡ್ಬೋದು, ಮತ್ತು ನೀವು ಕೂಡ ಘನತೆಯಿಂದ ಬದುಕ್ಬೋದು. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಓವರ್ ಆಲ್ ರೈತರಾಗಿರ್ಬೋದು ಎಲ್ರಿಗೂ ಸೇರಿ ಏನು ಮಾತು ಹೇಳ್ತೀರಾ ಕೊನೆಯದಾಗಿ? ಏನಂದರೆ ನೋಡಿ, ಈಗ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡಗು ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದರು. ಎಲ್ಲದಕ್ಕೂ ಕೂಡ ಕೇಂದ್ರ ಕೃಷಿನೇ ಆಗಿತ್ತು. ಕೋಟಿ ವಿದ್ಯೆಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಮೇಟಿ ಅಂತಂದರೆ ಕೃಷಿಯ ವಿದ್ಯೆನೇ ದೊಡ್ಡದು ಅಂತ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ಆ ಕೃಷಿಯ ಕೇಂದ್ರ ಚೇಂಜ್ ಆಗಿ ಕೈಗಾರಿಕೆ ಕೇಂದ್ರ ಅಥವಾ ನಗರ ಕೇಂದ್ರಿತವಾಗಿರೋವಂಥದ್ದು, ಆ ಕೃಷಿ ಕೇಂದ್ರದಿಂದ ಮೂವ್ ಆಗಿರೋಂಥದ್ದಿದೆ. ಇವತ್ತು ನಮ್ಮ ಆರೋಗ್ಯ, ನಮ್ಮ ಸಮಾಜದಲ್ಲಿ ಎದುರ್ತಾ ಇರೋ ಸಮಸ್ಯೆಗಳು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮೂಲ ಕಾರಣ ಕೃಷಿಯ ಕೇಂದ್ರದಿಂದ ನಾವು ದೂರ ಹೋಗಿರೋವಂಥದ್ದು.
ಹಾಗಾಗಿ ಮತ್ತೆ ನಾವು ಕೃಷಿಯ ಕೇಂದ್ರದ ಕಡೆಗೆ ಬರಬೇಕು. ನಾವು ಪ್ರತಿದಿನ ಅನ್ನ ಊಟ ಮಾಡುವಾಗ ನಾವೊಂದು ಅವ್ರ ಕೃತಜ್ಞತೆ ಹೇಳಿ ಊಟ ಮಾಡಬೇಕು. ರೈತರು ಬೆಳೆದಿರೋರಿಗೆ ಒಂದು ನಮಸ್ಕಾರ ಹೇಳಿ ಊಟ ಮಾಡಬೇಕು. ಆ ನೆಲ, ನೀರು, ಗಾಳಿ ಅದೊಂದು ಧನ್ಯತೆ ಹೇಳಿ ಊಟ ಮಾಡೋಣ. ಬಟ್ ಅವ್ರು ಕೃಷಿ ಕಡೆ ಕೃಷಿ ಕೇಂದ್ರದ ಕಡೆ ಹೋಗಬೇಕು. ನಮ್ಮ ಆತ್ಮನೇ ಕೃಷಿ ಕಡೆ ಹೋಗಬೇಕು. ಎಲ್ಲರಿಗೂ ಕೂಡ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡೋದು. ಓಕೆ ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ತುಂಬಾನೇ ಉಪಯೋಗ ಆಗಿದೆ ರೈತರಿಗಂತೂ ಅಂತ ಹೇಳ್ಬೋದು. ಸೊ ಧನ್ಯವಾದ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ.